ಹಾಯ್ ಹಲೋ ನಮಸ್ತೆ ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ, ಸುರಕ್ಷಿತವಾಗಿದ್ದೀರಾ. ನಾನು ಕೂಡ ಚೆನ್ನಾಗಿದ್ದೀನಿ ದೇವ್ರ ಕೃಪೆಯಿಂದ. ಈ ವಿಡಿಯೋದಲ್ಲಿ ಬಂದು ನನಗೆ ಕಿಡ್ನಿ ಪ್ರಾಬ್ಲಮ್ ಯಾವಾಗ ಗೊತ್ತಾಯಿತು, ಅಂದರೆ ಯಾವ ಸ್ಟೇಜಲ್ಲಿ ಗೊತ್ತಾಯಿತು, ಯಾವ್ಯಾವ ಸಿಮ್ಟಮ್ಸ್ ನನ್ನಲ್ಲಿತ್ತು, ಆ ಸಿಮ್ಟಮ್ಸ್ ಮೂಲಕ ನಾನು ಈ ಕಿಡ್ನಿ ಪ್ರಾಬ್ಲಮ್ ಇದೆ ಅಂತ ನನಗೆ ಗೊತ್ತಾಯಿತು, ಇದನ್ನೆಲ್ಲ ನೋಡೋಣ ಬನ್ನಿ. 2018 ಬಂದು ನನಗೆ ಈ ಲೆಫ್ಟ್ ಹ್ಯಾಂಡಲ್ಲಿ ಬಂದು ಊದ್ಕೊಬಿಡ್ತು. ಊದ್ಕೊಂಡಿದ್ದ ಜೊತೆಗೆ ಹೆವಿ ಪೇಯ್ನ್ ಕೂಡ, ಪೇಯ್ನ್ ಜೊತೆಗೆ ಹೆವಿ ಫೀವರು. ಸೊ ಆಟೋಮೆಟಿಕಾಗಿ ನಾವೇನು ಮಾಡ್ತೀವಿ, ಡಾಕ್ಟ್ರ್ ಹತ್ರ ಹೋಗ್ತೀವಿ. ಅಲ್ಲಿ ಪ್ರೈವೇಟ್ ಹಾಸ್ಪಿಟಲ್ ನಿಮ್ಗೆ ಗೊತ್ತಿದೆಯಲ್ಲ, ಒಂದು ರೂಟೀನ್ ಥರ ಮಾಡ್ತಾರೆ. ಏನು ಮಾಡ್ತಾರೆ ಅಂದರೆ ನನಗೆ ಎಲ್ಲ ಟೆಸ್ಟ್ ತೊಗೊಳಕ್ಕೆ ಹೇಳಿದ್ರು. ಏನೇನು ಟೆಸ್ಟ್ ಇತ್ತು ಅಂದರೆ CBC ಇತ್ತು, RFT ಇತ್ತು, LFT ಇತ್ತು, ಯೂರಿನ್ ಟೆಸ್ಟ್. ಓಕೆ, ಯೂರಿನ್ ಟೆಸ್ಟ್ ಕೂಡ ತೊಗೊಂಡ್ರು. ಸೊ ಅದರಲ್ಲಿ ಏನಿದೆ, CBCಲಿ ಬಂದು ಏನು ಇನ್ಫೆಕ್ಷನ್ ಇಲ್ಲ. CBCಲಿ HB ಮಾತ್ರ ಡೌನ್ ಆಗ್ತಿದೆ. ಮೇ ಬಿ HB ಬಂದು ಒಂದು 9 ಸಮಥಿಂಗ್ ಇತ್ತು. ಸೊ LFT ಕ್ಲಿಯರ್, ಲಿವರ್ ಫಂಕ್ಷನ್ ಟೆಸ್ಟ್ ಇದೆಯಲ್ಲ ಅದು ಕ್ಲಿಯರ್. ಮತ್ತು ಏನಿದೆ ಅಂದರೆ RFTಲಿ ಬಂದು ನನಗೆ ಕ್ರಿಯಾಟಿನಿನ್ 1.5 ತೋರಿಸ್ತಿದೆ. ನಾರ್ಮಲ್ ರೇಂಜ್ ಬಂದು ಲೇಡೀಸ್ಗೆ ಪರ್ಟಿಕ್ಯುಲರ್ಲಿ 1.2 ಸ್ವಲ್ಪ ಬಾಡಿ ಎಲ್ಲ ಮಾಸ್ ಆಗಿರ್ತಲ್ಲ ಅವ್ರಿಗೆ ಮೇ ಬಿ 1.3 ಕೂಡ ಡೇಂಜರೇ. 1.2ನೇ ನಾರ್ಮಲ್ ಅಂತ ಇಟ್ಕೊಳ್ಳಿ, ಬೇಡ ನಮಗೆ 1.2. ಸೊ 1.5 ತೋರಿಸ್ತಾ ಇದೆ. ಮತ್ತು ನನ್ನ ಯೂರಿನಲ್ಲಿ ಬಂದು ಪ್ರೋಟೀನ್ ಲೀಕ್ ಆಗ್ತಿದೆ. ಪ್ರೋಟೀನ್ ಬಂದು ++ ಅಂತಿದೆ. ಓಕೆ, ಇದು ನನಗೆ ಸ್ವಲ್ಪ ಒಂಥರ ಅನಿಸಿದ್ರು ದೊಡ್ಡದಾಗಿ ಏನು ತೊಗೊಳಿಲ್ಲ. ಓಕೆ, ನನಗೆ ಅದ್ರ ಬಗ್ಗೆ ನಾಲೆಡ್ಜೇ ಇಲ್ಲ. ಕಿಡ್ನಿ ಪ್ರಾಬ್ಲಮ್ ಬಗ್ಗೆ ಒಂದು ಝೀರೋ ನಾಲೆಡ್ಜು ಆ ಟೈಮಲ್ಲಿ. ಸೊ ದೊಡ್ಡದಾಗೇನು ತೊಗೊಳ್ಳಿಲ್ಲ. ನನಗೆ ಡಾಕ್ಟರ್ ಹತ್ರ ಅವರು ಟೆಸ್ಟ್ ಮಾಡೋಕ್ಕೆ ಮುಂಚೆನೇ ನನಗೆ ಕೊಟ್ಬಿಟ್ಟಿದ್ದಾನೆ. ಹೆವಿ ಫೀವರೆಲ್ಲ ಇತ್ತಲ್ವ, ಆ್ಯಂಟಿಬಯೋಟಿಕ್ಸ್ ಕೊಟ್ಟಿದ್ರು, ಪ್ಯಾರಾಸಿಟಮಲ್ ಕೊಟ್ಟಿದ್ರು, ಪೇಯ್ನ್ ಕಿಲ್ಲರ್ ಪ್ಯಾರಾಸಿಟಮೋಲೆ. ಓಕೆ, ಪೇಯ್ನ್ ಕಿಲ್ಲರ್ ಅಂತ ಸಪ್ರೇಟ್ ಇಲ್ಲ ಅಲ್ವಾ, ಇದು ಕೊಟ್ಟಿದ್ರು. ಬಟ್ ಇದನ್ನು ತೊಗೊಳ್ತಾ ಇದ್ರೆ ನನಗೆ ಹೆವಿ ಜಾಸ್ತಿನೇ ಆಗ್ತಿದ್ದು, ಕಮ್ಮಿ ಆಗ್ತಾಯಿಲ್ಲ ಈ ಪ್ರಾಬ್ಲಮ್. ಸೊ ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಒಬ್ಬಳೇ ಬೇರೆ ಇದ್ದೆ. ಎಲ್ಲಿದ್ದೆ ಅಂದರೆ ನಾನು ಟ್ರಿವೆಂಡ್ರಮಲ್ಲಿದ್ದೆ. ಟ್ರಿವೆಂಡ್ರಮ್ ಆರ್ಮಿ ಕ್ಯಾಂಪಲ್ಲಿ. ಬಿಕಾಸ್ ನನ್ನ ಹಸ್ಬೆಂಡ್ ಬಂದು ಆರ್ಮಿ, ಆದ್ದರಿಂದ ನಾವು ಆರ್ಮಿ ಇದರಲ್ಲಿ ಇದ್ವಿ. ಸೊ ಆ ಟೈಮ್ ಅಂತ ನನ್ನ ಹಸ್ಬೆಂಡ್ ಬಂದು ಕಾಶ್ಮೀರಿಗೆ ಪೋಸ್ಟಿಂಗ್ ಹೋಗಿದ್ದಾರೆ. ಜಸ್ಟ್ ಅವ್ರು ಹೋಗಿ ಅವ್ರು ಹೋಗುವಾಗಲೇ ಸ್ಟಾರ್ಟ್ ಆಯಿತು ನನಗೆ ಈ ಪ್ರಾಬ್ಲಮ್ಮು. ಒಂದು 10-15 ಡೇಸ್ ಆಗಿರ್ಬೋದಾ ಅಂತ, ಒಂದು 10 ಡೇಸ್ ಆಗಿರ್ಬೋದು ಅಂದ್ಕೊಳ್ತೀನಿ ಅವ್ರು ಹೋಗಿ. ಸೊ ಒಬ್ಬಳೇ ಬೇರೆ ಇದೆ, ಚಿಕ್ಕ ಮಗು ನನಗೆ ಆ ಟೈಮ್ 4 ಇಯರ್ಸ್ ಅವಳಿಗೆ. ಆಗ ಏನು ಮಾಡೋದು ಅಂತ ಗೊತ್ತಿಲ್ಲ, ಒಬ್ಬಳೇ ಎಲ್ಲೂ ಓಡಾಡೋಕ್ಕಲ್ಲ. ತುಂಬ ಹೆವಿ ಸುಸ್ತು ಮತ್ತು ಕೈಕಾಲೆಲ್ಲ ನಡುಗೋದು, ಏನೇನೋ ಆಗ್ತಾಯಿದೆ. ಏನು ಮಾಡೋದು ಅಂತಲೇ ಅರ್ಥ ಆಗ್ತಿಲ್ಲ. ಎಷ್ಟು ಫೀವರ್ ಇತ್ತು ಅಂತ ಹೇಳಿದ್ರೆ, ನಾನು ಬಾಲ್ಕನಿಲಿ ಬಂದು ಫೇಂಟಾಗಿ ಬಿದ್ದುಬಿಟ್ಟಿದ್ದೀನಿ. ಗೊತ್ತೇ ಇಲ್ಲ, ಯಾರೂ ಎಳ್ಸೋರ್ಕಿಲ್ಲ ಅಲ್ವಾ ಮನೆಯಲ್ಲಿ, ಗೊತ್ತಿಲ್ಲ. ಫೇಂಟಾಗಿ ಬಿದ್ದುಬಿಟ್ಟಿದ್ದೀನಿ. ಮಾರನೇ ಬೆಳಗ್ಗೆ ಎದ್ದು ನೋಡ್ತಾ ಇದ್ದೀನಿ, ನಾನು ಬಾಲ್ಕನಿಲಿ ಇದ್ದೀನಿ ಅಂತ. ಅಷ್ಟು ಹೆವಿ ಫೀವರು. ಸೊ ನಾನು ಅದನ್ನು ತೊಗೊಂಡು ಅಷ್ಟೊಂದು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ. ರಿಪೋರ್ಟ್ ಕೂಡ ತೋರ್ಸೋಕ್ಕೆ ಹೋಗಲಿಲ್ಲ ಆ್ಯಕ್ಚುಲಿ. ಯಾಕೆ, ಈ ಮೆಡಿಸಿನ್ ತೊಗೊಳ್ತಾ ಇದ್ದೀನಿ, ಕಮ್ಮಿ ಆಗುತ್ತೆ, ಏನು ಕಮ್ಮಿ ಆಗ್ತಾಯಿಲ್ಲ. ನಮ್ಮ ಅಕ್ಕ ಬಂದು ಸ್ಟಾಫ್ ನರ್ಸ್. ಸೊ ಅವಳಿಗೆ ನಾ ಈ ರಿಪೋರ್ಟ್ನ ಹಿಂಗೆ ಸೆಂಡ್ ಮಾಡಿದೆ. ಓಕೆ, ಈ ಥರ ಇದೆ, ನನಗೆ ಫುಲ್ಲು ಫೀವರ್ ಇದೆ, ಬೇರೆ ಯಾವುದಾದ್ರೂ ನೀನು ಮೆಡಿಸಿನ್ ಹೇಳು, ಹಂಗೆಲ್ಲ ಕೇಳ್ಕೊಳ್ತೀವಲ್ವ ನಾವು. ಮೆಡಿಸಿನ್ ಬೇರೆ ಇದ್ದರೆ ಹೇಳು ಅಂತ ಹೇಳಿದಾಗ ಅವಳು ರಿಪೋರ್ಟು ನೋಡಿ ಅವಳಿಗೆ ಸ್ವಲ್ಪ ಟೆನ್ಷನ್ ಆಗಿದೆ, ಭಯಂಕರ ಟೆನ್ಷನ್ ಆಯಿತು. ಅವಳು ಬಂದು ನನ್ನ ಫೋರ್ಸ್ ಮಾಡ್ತಿದ್ದಲ್ಲ, ಇಲ್ಲ ನೀನು ಹೋಗಿ ತೋರಿಸು, ರಿಪೋರ್ಟ್ನ ಹೋಗಿ ತೋರಿಸು ಅಂತ ಹೇಳಿದಾಗ ಸರಿ ಅಂತ ಹೇಳಿದೆ. ನಾನು ಹೋಗಿ ತೋರಿಸ್ದೆ. ಓಕೆ, ತೋರಿಸ್ದಾಗ ಅವ್ರೇನು ಮಾಡಿದ್ರು, ನಾರ್ಮಲ್ ಫಿಸಿಷನ್ನೇ ತೋರಿಸ್ದಾಗ ಸರಿ ಅವ್ರೇನು ಮಾಡಿದ್ರು, ಕಿಡ್ನಿದು ಸ್ಕ್ಯಾನ್ ಮಾಡಿ ಅಂತ ನನಗೆ ಸ್ಕ್ಯಾನ್ ಮಾಡಿದರು. ಸ್ಕ್ಯಾನ್ ಮಾಡಿದಾಗ ನನ್ನ ಕಿಡ್ನಿ ಬಂದು ಸಿಂಕ್ ಆಗಿದೆ. ಓಕೆ, ಆ ಟೈಮಲ್ಲಿ ನನಗೆ ಸರಿಯಾದ ನೆಫ್ರಾಲಜಿಸ್ಟ್ ಒಬ್ಬರು ಸಿಗಲೇ ಇಲ್ಲ ಅಲ್ಲಿ ಕೇರಳದಲ್ಲಿ. ಸೊ ಮತ್ತು ಅಮ್ಮನ ಮನೆಗೆ ಬಂದಾಯಿತು. ಅಮ್ಮನ ಮನೆಗೆ ಬಂದಮೇಲೆ ನಾವು ಇಲ್ಲಿ ಮೈಸೂರು ಅಪೋಲೋ ಹಾಸ್ಪಿಟಲಲ್ಲಿ ಹೋಗಿ ನೆಫ್ರಾಲಜಿಸ್ಟ್ ಹತ್ರ ತೋರಿಸಿದ್ವಿ. ತೋರಿಸಿದಾಗ ಅವರೇನು ಮಾಡಿದರು, ಮತ್ತೆ ರಿಪೀಟ್ ಎಲ್ಲ ಟೆಸ್ಟಸ್ ಎಲ್ಲ ಮಾಡಿದರು. ಆಗ ನೋಡಬೇಕು 1.5 ಇದ್ದು ಸಡನ್ 2.1 ಏನೋ ಇತ್ತು ಕ್ರಿಯಾಟಿನಿನ್. ಅಷ್ಟು ಬೇಗ ಅಷ್ಟು ಇನ್ಕ್ರೀಸ್ ಆಗಿಬಿಟ್ಟಿತ್ತು. ಎಷ್ಟು ಒಂದು 2 ವೀಕ್ಸ್ ಒಳಗಡೆ. ಮತ್ತೆ ಸ್ಕ್ಯಾನ್ ಮಾಡಿದಾಗ ಮತ್ತೆ ಸ್ಕ್ಯಾನ್ ಅದೇ ಸಿಂಕ್ ಆಗಿದೆ ಕಿಡ್ನಿ. BP ಶೋ ಆಗ್ತಿದೆ. BP ಬಂದು 160/100 ಎಲ್ಲ ಇತ್ತು. ಸೊ ಇನ್ನೇನು ಮಾಡೋಕ್ಕಾಗಲ್ಲ. ಡಾಕ್ಟ್ರ್ ಹೇಳಿದರು, ನಾವು ಒಂದು ಸಲ ಕಿಡ್ನಿ ಬಯಾಪ್ಸಿ ಮಾಡಿಬಿಡೋಣ, ಬಯಾಪ್ಸಿ ಮಾಡಿ ನೋಡೋಣ ಅಂತ ಹೇಳಿದಾಗ ಓಕೆ ಇನ್ನೇನಿಲ್ಲ ಅಂತ ಹೇಳಿದ್ರು. ಒಂದು ದಿನ ಅಡ್ಮಿಟ್ ಆಗಬೇಕು ಅಂತೆಲ್ಲ ಹೇಳಿದ್ರು. ಓಕೆ, ಅಡ್ಮಿಟ್ ಎಲ್ಲ ಆಯಿತು. ಬಯಾಪ್ಸಿದೆಲ್ಲ ಗೊತ್ತಲ್ಲ ನಿಮಗೆ, ಗೊತ್ತಿಲ್ಲ ಅಂದರೆ ಈ ಬೇರೆ ವೀಡಿಯೋದಲ್ಲಿ ಹೇಳೋಣ, ಇದರಲ್ಲಿ ಬೇಡ, ತುಂಬ ಲೆಂತ್ ಆಗುತ್ತೆ ವಿಡಿಯೋ. ಸೊ ಬಯಾಪ್ಸಿ ಎಲ್ಲ ನೋಡಿದಾಗ ಇನ್ನೊಂದು 10 ಡೇಸಲ್ಲಿ ರಿಪೋರ್ಟ್ ಬರುತ್ತೆ, ಬನ್ನಿ ನೋಡೋಣ ಅಂತ ಹೇಳಿದಾಗ ಓಕೆ, ನಾವು ಒಂದು 10 ಡೇಸ್ಗೆ ಏನು ಟ್ಯಾಬ್ಲೆಟ್ ಏನು ಕೊಟ್ಟಿಲ್ಲ. BP ಗೆ ಮೇ ಬಿ
ಬಿ ಪಿಗೆ ಮೇ ಬಿ ಕೊಟ್ಟಿದ್ರು, ಬಿ ಪಿಗೆ ಮಾತ್ರ ಟ್ಯಾಬ್ಲೆಟ್ ಕೊಟ್ಟಿದ್ರು, ಬೇರೆ ಏನು ಅವರು ಫುಡ್ ರೆಸ್ಟ್ರಿಕ್ಷನ್ ಏನು ಹೇಳಿಲ್ಲ. ಓಕೆ, ಮನೆಗೆ ಬಂದಾಯಿತು. 10 ಡೇಸ್ ಆದಮೇಲೆ ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀವಿ. ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕೆ ಹೋದಾಗ ಡಾಕ್ಟ್ರು ನಾನು ನಮ್ಮಮ್ಮನೂ ಹೋಗಿದ್ದು ರಿಪೋರ್ಟ್ ಕಲೆಕ್ಟ್ ಮಾಡೋಕ್ಕೆ. ಸೊ ನಮ್ಮನ್ನ ಕೂರಿಸ್ಕೊಂಡು ಎಲ್ಲನೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದರು. ಇನ್ನು 2 ಕಿಡ್ನಿನೂ ಫೇಲ್ಯೂರ್ ಆಗಿದೆ, ನಿಮಗೆ ಬಂದು ಆಟೋ ಇಮ್ಯುನೋ ಡಿಸಾರ್ಡರ್ ಅಂದರೆ IgA ನೆಫ್ರೋಪತಿ, ಅಂದರೆ ನಿಮ್ಮ ದೇಹದ ನಿರೋಧಕ ಶಕ್ತಿನೇ ನಿಮಗೆ ಎದುರಾಗಿ ಕೆಲಸ ಮಾಡಿ ಈ ರೀತಿ ಆಗಿದೆ. ಓಕೆ, ಅದಾಯಿತು. ನೆಕ್ಸ್ಟ್ ಇನ್ನೇನು ಹೇಳ್ತಾರೆ ಅಂದರೆ, ನೀವು ಇನ್ನು ಸ್ಟೀರಾಯ್ಡ್ಸಲ್ಲಿ ಫಾಲೋ ಮಾಡಬೇಕು. ನಿಮಗೆ ನಾನು ಸಣ್ಣ ವಯಸ್ಸಲ್ಲಿ ಫಿಲಮಲ್ಲೆಲ್ಲ ನೋಡಿದ್ದೆ, ಅಂದರೆ ಯಾರಿಗಾದ್ರೂ ದೊಡ್ಡದೊಂದು ಕಾಯಿಲೆ ಇದ್ದರೆ ಅವ್ರಿಗೆ ಏನು ಹೇಳಲ್ಲ, ಅವರಿಂದ ಎಲ್ಲ ಮುಚ್ಚಿಡ್ತಾರೆ, ಅವಾಯ್ಡ್ ಮಾಡ್ತಾರೆ. ಅದನ್ನೇ ನಾನು ನೋಡಿದ್ದೆ, ನನಗೂ ಅದೇ ಮೈಂಡಲ್ಲಿ ಇದ್ದಿದ್ದು. ಡಾಕ್ಟ್ರಿಗೆ ನಮ್ಮನ್ನ ಕೂರಿಸ್ಕೊಂಡು ಎಲ್ಲ ಓಪನಾಗಿ ಹೇಳ್ತಾರೆ, ಕಿಡ್ನಿ ಹೋಗಿದೆ, ಇನ್ನು ಅಷ್ಟೇ, ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಓಕೆ, ನನಗೆ ಒಂದು ನನ್ನ ಸಡನ್ ಏನು ಡಾಕ್ಟ್ರ್ ನೀವು ನನ್ನ ಹತ್ರನೇ ಎಲ್ಲ ಹೇಳ್ತಿದ್ದೀರಾ ಅಂತ ನನಗೆ ಮನಸ್ಸೊಳಗಡೆ. ಪಕ್ಕದಲ್ಲಿ ನೋಡಿದ್ರೆ ನಮ್ಮಮ್ಮ, ಅವ್ರಿಗಿಂತ ನಾನೇ ಬೆಟ್ರ್, ಅದು ಫುಲ್ ಟೆನ್ಷನ್ ಪಾರ್ಟಿ. ಓಕೆ, ಸರಿ, ಅವ್ರಿಗೆ ಹೇಳೋದಕ್ಕಿಂತ ನನಗೆ ಹೇಳೋದು ಬೆಟ್ರ್ ಅಂತ ಸರಿ ಕೂತಾಯಿತು. ಓಕೆ, ಆಗ ನಮ್ಮಮ್ಮ ಕೇಳಿದ್ರು, ಡಾಕ್ಟ್ರ್ ಎಷ್ಟು ದಿನದಲ್ಲಿ ಕ್ಯೂರ್ ಆಗುತ್ತೆ ಇದು ಅಂತ ಹೇಳಿದಾಗ, ಡಾಕ್ಟ್ರ್ ಹೇಳಿದ್ರು, ಇಲ್ಲಮ್ಮ ಕ್ಯೂರೆಲ್ಲ ಆಗಲ್ಲ, ಇದು ಕ್ಯೂರೆಲ್ಲ ಆಗಲ್ಲ, ಇನ್ನು ಸ್ವಲ್ಪ ದಿನ ಆದಮೇಲೆ ಡಯಾಲಿಸಿಸ್ಗೆ ಹೋಗ್ಬೇಕಾಗಿ ಬರುತ್ತೆ ಅಂತ. ಆಗ ನಾನು ನಮ್ಮಮ್ಮ ಹಿಂಗೆ ನೋಡಿದ್ರೆ ಪಕ್ಕದಲ್ಲಿ ನೋಡಿಲ್ಲ, ನಮ್ಮಮ್ಮನೂ ನಾನು ನೋಡಿಲ್ಲ, ನನ್ನನ್ನು ನಮ್ಮಮ್ಮ ನೋಡಲಿಲ್ಲ, ಯಾಕೆಂದರೆ ಧೈರ್ಯ ಬರ್ತಾ ಇಲ್ಲ ನೋಡೋಕ್ಕೆ. ಓಕೆ, ಹಂಗೆ ಹೇಳಿದ ತಕ್ಷಣ ಡಯಾಲಿಸಿಸ್ ಅಂತ ಶಬ್ದ ಕೇಳಿದ ತಕ್ಷಣ ನಂದಳಿ ಗುಯ್ ಅಂತ ಒಂದು ಸೌಂಡ್ ಬರುತ್ತೆ ನೋಡಿ, ಇದು ಜೋರಾಗಿ ಒಂದು ಹ್ಯಾಮರ್ ಹೊಡೆದಾಗ ಒಂದು ಸೌಂಡ್ ಬರುತ್ತೆ. ನಿಜ ಅದೇ ಸೌಂಡು ನನಗೆ ಇನ್ನೇನು ಕೇಳೋದು ಬೇಡ. ಓಕೆ, ನನಗೆ ಬೇರೆ ಏನು ಬಗ್ಗೆ ಗೊತ್ತಿಲ್ಲ ಅಂದರೂ ಡಯಾಲಿಸಿಸ್ ಬಗ್ಗೆ ಸ್ವಲ್ಪ ಗೊತ್ತಿತ್ತು ನನಗೆ. ಅಂದರೆ ನನಗೆ ಗೊತ್ತಿದ್ದ ಪಿಕ್ಚರ್ ಭಯಂಕರ ಅಂದರೆ ತುಂಬ ಹೆದರ್ತಿದ್ದೆ ನಾನು. ಅಂದರೆ ರೀಸನ್ ಇದೆ, ನಾನು ಬೇರೆ ಏನಕ್ಕೋ ಹೋಗಿರುವಾಗ ಒಂದು ಡಯಾಲಿಸಿಸ್ ಪೇಷಂಟು ಡಯಾಲಿಸಿಸ್ನ ತಪ್ಪಿಸ್ಕೊಂಡು ಓಡಾಡ್ತಿದ್ದಾರೆ. ಒಂದು ಚಿಕ್ಕ ಹುಡುಗ, ಒಂದು 10 ರಿಂದ 12 ವಯಸ್ಸು ಇರ್ಬೋದು ಆ ಹುಡುಗನಿಗೆ. ಆ ಹುಡುಗನು ಅವ್ರ ಅಪ್ಪನೂ ಬಂದಿರೋದು. ಅವ್ರ ಅಪ್ಪ ತುಂಬ ಚೆನ್ನಾಗಿ ಹೆಲ್ದಿಯಾಗೇ ಇದ್ರು. ಅಪ್ಪ ಬಂದು ತಪ್ಪಿಸ್ಕೊಂಡು ಓಡಾಡ್ತಾ ಇರೋದು, ಮಗ ಬಂದು ಕಂಪಲ್ ಮಾಡ್ತಿದ್ದಾನೆ, ಅಪ್ಪ ಮಾಡಿಸ್ಕೊಳ್ಳಿ ಅಂತ. ಅಪ್ಪ ಏನು ಹೇಳ್ತಾರೆ, ಅದು ಎಷ್ಟು ನೋವಾಗುತ್ತೆ ಗೊತ್ತಾ ನಿನಗೆ, ಹಂಗಿಂಗೆ ಅಂತ. ನಾನು ಹೇಳಿದ್ರೆ ಪೇಷಂಟ್ ಎಕ್ಸ್ಪೀರಿಯನ್ಸ್ ಅಲ್ಲ ನಾವು ಮೇಯ್ನಾಗಿ ಇದು ಮಾಡೋದು. ಇಷ್ಟೊಂದು ದೊಡ್ಡತೀರೋ ಈ ಮನುಷ್ಯನೇ ಈ ಡಯಾಲಿಸಿಸ್ಗೆ ಎದುರುತ್ತಂದರೆ, ಹಂಗಾದ್ರೆ ಅದು ಎಂಥ ಒಂದು ಟ್ರೀಟ್ಮೆಂಟ್ ಇರಬೇಕು ಅಂತ ಈಗಲ್ಲ, ಒಂದು 2012 ನನಗೆ ಆ ಮೈಂಡಲ್ಲಿ ಅದು ಇದಾಗ್ಬಿಟ್ಟಿತ್ತು. ರಿಜಿಸ್ಟರ್ ಆಗಿದ್ದು ಡಯಾಲಿಸಿಸ್ ಅಂದರೆ ತುಂಬ ಡೇಂಜರು, ತುಂಬ ಇದಂತ. ಆಗ ನನಗೆ ಈ ಥರ ಹೇಳ್ತಾರೆ ಡಯಾಲಿಸಿಸ್ ಅಂದರೆ, ನನಗೆ ಮನಸ್ಸೊಳಗಡೆ ಡಾಕ್ಟ್ರೆ ಪ್ಲೀಸ್ ಸ್ಟಾಪ್ ಇಡ್ ಅಂತ ನಾನು ಮನಸ್ಸೊಳಗಡೆ, ಇನ್ನು ಹೇಳ್ಬಿಡಿ ಸಾಕು ನಿಲ್ಲಿಸಿ ಅಂತ ಮನಸ್ಸೊಳಗಡೆ ಹೇಳ್ತೀನಿ. ಹೇಳಕ್ಕೆ ಧೈರ್ಯ ಬರ್ತಾ ಇಲ್ಲ, ಮತ್ತೆ ಪ್ರಶ್ನೆಗಳು ಕೇಳೋಕ್ಕೂ ಧೈರ್ಯ ಬರ್ತಾ ಇಲ್ಲ. ಅವ್ರು ಕೇಳ್ತಿದ್ದಾರೆ, ಏನಾದರೂ ಡೌಟ್ ಇದ್ದರೆ ಕೇಳಿ, ಏನಂದ್ರೆ ನಾವು ಏನು ಬಾಯೇ ತೆಗಿತಾ ಇಲ್ಲ ಇಬ್ಬರೂ. ಏನಾದರೂ ಹೇಳ್ಬಿಡ್ತಾರೆ, ಮತ್ತೇನಾದರೂ ಹೇಳ್ಬಿಡ್ತಾರೆ ಅಂದರೆ, ಮತ್ತೇನು ಹೇಳ್ತಾರೆ ಅಂದರೆ, ಇನ್ನೊಂದು 2 ತಿಂಗಳಲ್ಲಿ ಸತ್ತೋಗ್ತಾರೆ. ನಾನು TVದಲ್ಲಿ ಹಂಗೆ ಅಲ್ವಾ ನೋಡೋದು, ಇನ್ನೊಂದು 2 ತಿಂಗಳಲ್ಲಿ ಸತ್ತೋಗ್ಬಿಡ್ತಾರೆ, ಇನ್ನೊಂದು 3 ತಿಂಗಳು ಅಷ್ಟೇ, ಹಂಗೆಲ್ಲ ಹೇಳ್ಬಿಡ್ತಾರೆ ಅನ್ನೊಂದು ಭಯ. ಓಕೆ ಅಂತೇಳ್ಬಿಟ್ಟು ಸರಿ, ಇನ್ನೇನು ಅದಾಯಿತು. ಹೇಳಿದ್ರಾ, ಹೇಳಿ ಇನ್ನು ಅವ್ರೇನು ನಿಲ್ಲಿಸ್ತಾನೇ ಇಲ್ಲ, ನಮ್ಮ ಮನಸ್ಸದ ಅವ್ರದ್ದೇನು ನಿಲ್ಲಿಸಿಲ್ಲ. ಇನ್ನು ಸ್ವಲ್ಪ ದಿನ ಆದಮೇಲೆ ಡಯಾಲಿಸಿಸು ಏನು ವರ್ಕ್ ಆಗಲ್ಲ. ಅವ್ರು ಹಂಗೆ ಹೇಳಿದ್ರಪ್ಪ, ಯಾನಿಕ್ಕೊಂದು ಗೊತ್ತಿಲ್ಲ. ವರ್ಕ್ ಆಗದೆ ಇರುವಾಗ ನೀವು ಹೆಂಗೂ ಟ್ರಾನ್ಸ್ಪ್ಲಾಂಟಿಗೆ ಹೋಗಲೇಬೇಕು, ಟ್ರಾನ್ಸ್ಪ್ಲಾಂಟಿಗೆ ಹೋಗಿಲ್ಲ ಅಂದ್ರೇ ಅಷ್ಟೇ, ಅವ್ರು ಇನ್ನೇನು ಹೋಗಿಲ್ಲ ಅಂದ್ರೇಳ್ಬಿಟ್ಟು ನಿಲ್ಲಿಸ್ಬಿಟ್ರು. ನಮ್ಮಿಬ್ರಿಗೂ ಹಿಂಗೇನೆ, ನಾವು ನಿಜ ನಮ್ಮಮ್ಮನೂ ನಾನು ನೋಡ್ತಾ ಇಲ್ಲ, ನಮ್ಮಮ್ಮನೂ ನನ್ನನ್ನು ನೋಡ್ತಾ ಇಲ್ಲ. ಅಷ್ಟೊಂದು ಇದಾಗ್ಬಿಟ್ಟಿದೆ, ಶಾಕ್ ಅಂದರೆ ಅಷ್ಟೊಂದು ಶಾಕು. ಹಿಂಗೆ ಹೇಳ್ಬಾರ್ದಿತ್ತಲ್ವ. ನನಗೆ ಈಗಲೂ ಫೀಲ್ ಆಗ್ತೀನಿ, ಎಷ್ಟು ಒಂದು ಇದಾಯಿತು ಅಂದರೆ ಸಡನ್ನು. ಅದು ನನ್ನ ಏಜ್ ಬಂದಾಗ 26. ಓಕೆ, ಆ ವಿಷಯ ಆ ಟೈಮಲ್ಲಿ ಕೇಳೋದು ಭಯಂಕರವಾಗಿ ಅನಿಸ್ತು. ಸೊ ಹೊರಗಡೆ ಬಂದು ಡಿಸ್ಪೆನ್ಸರಿ ಹತ್ರ ಕೂತಿದ್ದೀವಿ. ಆಗಲೂ ನೋಡ್ತಾ ಇಲ್ಲ, ಪಕ್ಕನೇ ಕೂತಿದ್ದೀನಿ. ನಮ್ಮಮ್ಮನೂ ನಾನು ಪಕ್ಕನೂ ಕೂತಿದ್ರು. ಅಮ್ಮನ ಮುಖ ನಾನು ನೋಡ್ತಾ ಇಲ್ಲ, ನನ್ನ ಮುಖ ಅಮ್ಮ ನೋಡ್ತಾ, ಒಂದು ಶಬ್ದ ಕೂಡ ಮಾತಾಡಿಲ್ಲ. ಅಮ್ಮಂದು ಫುಲ್ಲು ಹೋಗ್ತಾ ಇದೆ ಕಣ್ಣೀರು ಹಂಗೆ. ನಾನು ಹೋಗ್ಲಿ ಬಿಡು ಅಂತ ಸಮಾಧಾನ ಮಾಡೋಕ್ಕೂ ಇಲ್ಲ, ಯಾಕಂದ್ರೆ ಧೈರ್ಯ ಬರ್ತಾ ಇಲ್ಲ ನನಗೆ ಅಮ್ಮನ ಮುಖ ನೋಡೋಕ್ಕೆ. ಅಷ್ಟು ನನಗೆ ಒಂಥರ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಈಗ ಆ ಟೈಮಲ್ಲಿ ನನ್ನ ಮಗಳು ಬಂದು 4 ಇಯರ್ಸ್. ಓಕೆ, ಅದೆಲ್ಲ ಮೈಂಡಲ್ಲಿ ಓಡ್ತಾ ಇದೆ ನನಗೆ. ಆ್ಯಕ್ಚುಲಿ ಆ ಟೈಮಲ್ಲಿ ನಾನು ಇನ್ನೂ ತುಂಬ ದಿನ ಇರಲ್ಲ. ಅವ್ರು ಹೇಳಿದ ಪ್ರಕಾರ ಹಂಗೆ ಇತ್ತು ನನಗೆ. ಓಕೆ, ತುಂಬ ದಿನ ನಾನು ಇರಲ್ಲ, ನನ್ನ ಮಗಳು 4 ಇಯರ್ಸು, ಏನು ಮಾಡೋದು, ಅದೆಲ್ಲ ಓಡುತ್ತಲ್ವ ತಲೆಯಲ್ಲಿ ಓಡುತ್ತಲ್ವ.
ಸೊ ಹಂಗೆ ಇದ್ದೀನಿ. ಪಕ್ಕದಲ್ಲಿ ಒಂದು ಆಂಟಿ ಅಮ್ಮ ನನ್ನ ಕರೆದೇಳ್ತಿದ್ರು, ನೋಡಿ ನಿಮ್ಮಮ್ಮ ಅಳ್ತಾ ಇದ್ದಾರೆ ನೋಡು ಅಂತ. ಸೇರಿ ಸೇರಿ ಇರಲಿ ಬಿಡಿ ಅಳ್ಳಿ ಅಂತ ನಾನು ಏನು ಮಾಡೋದು, ತಿರುಗಿ ನೋಡೋಕ್ಕಾಗ್ತಾ ಇಲ್ಲ. ಆಮೇಲೆ ನನಗೂ ಆಂಟಿ ನನ್ನ ಮತ್ತೆ ಮತ್ತೆ ಮಾಡುವಾಗ ನನಗೂ ಅಳು ಬಂದ್ಬಿಟ್ಟಿತ್ತು. ಓಕೆ, ನಾನು ಅಳ್ತಾ ಇದ್ದೀನಿ, ಅಂದರೆ ಕಣ್ಣೀರು ಹೋಗ್ತಾ ಇದೆ, ಯಾರೂ ಜೋರಾಗಿ ಏನು ಮಾಡ್ತಲ್ಲ, ಕಣ್ಣೀರು ಹೋಗ್ತಾ ಇದೆ. ಅಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾರೆ. ಆಮೇಲೆ ಆಗ ಒಂದು ಫೋನ್ ಅಂದರೆ ನನ್ನ ಕಸಿನ್ ಬ್ರದರ್ ಫೋನ್ ಮಾಡ್ತಾನೆ. ಫೋನ್ ಮಾಡಿಬಿಟ್ಟು ಹ್ಯಾಪಿ ಬರ್ಡೇ ಅಕ್ಕ ಅಂತ. ಎಂಥ ಗಿಫ್ಟ್ ಅಲ್ಲ ಬರ್ಡೇ ದಿನ. ಹೌದು, ನನ್ನ ಬರ್ಡೇ ದಿನನೇ ನನ್ನ ಇದು ರಿಪೋರ್ಟ್ ಗೊತ್ತಾಗಿದೆ. ನನಗೆ ಬರ್ಡೇ ಗಿಡ ಎಲ್ಲ ನೆನಪಿಲ್ಲ, ಒಳ್ಳೆ ಗಿಫ್ಟ್ ಸಿಕ್ತು ಅಂತ ಹೇಳ್ಬಿಟ್ಟು ಓಕೆ ಅಂತೇಳಿ ಬಂದು ಆ ಟೈಮ್ ಹೇಗಿತ್ತು ಅಂದರೆ ನನ್ನ ಬಾಯಿ ಬಿಟ್ಟು ಕೂಡ ಅಳೋಕ್ಕೂ ಕೂಡ ಆಗ್ತಾ ಇರಲಿಲ್ಲ. ಏನಕ್ಕಂದರೆ ಫುಲ್ಲು ಹೆಡ್ಡೇಕು. ಹತ್ತು ಬಿಟ್ಟರೆ ಮುಗೀತು, ಹತ್ತು ಬಿಟ್ಟರೆ ಮುಗೀತು. ಫುಲ್ಲು ಹೆಡ್ಡೇಕ್ ಜೊತೆ ವಾಮಿಟಿಂಗು. ಒಂದಿನ 2 ದಿನ ಅಲ್ಲ, ಅದು ಯಾವಾಗೆಲ್ಲ ಹಂಗೆ ಹತ್ತಿದ್ದೀನೋ ಹಂಗೆಲ್ಲ ಆಗ್ತಾಯಿತ್ತು. ಸೊ ಹತ್ತಿ ಕೂಡ ಇಲ್ಲ, ಒಳ್ಳೇದಾಯಿತು. ತಲೆನೋವು ಇದ್ದಿದ್ದರಿಂದ ಹತ್ತಿಲ್ಲ ನಾನು ಜಾಸ್ತಿ. ಸೊ ನನಗೆ ಅವ್ರು ಹೇಳಿದ್ರಲ್ಲಿ ಅಷ್ಟು ನಂಬಿಕೆ ಹೋಗ್ತಾ ಇಲ್ಲ ಮನಸ್ಸೊಳಗಡೆ. ಡಾಕ್ಟ್ರ್ ಹೇಳಿದ್ರೇನು, ನಾನು ಈ ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡ್ರೆ ನಾನು ಸರಿಯಾಗ್ತೀನಿ ಅಂತ ನನ್ನ ನಂಬಿಕೆ ಅಷ್ಟೇ. ಸೊ ನಾನು ಅಂದ್ಕೊಂಡೆ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದರೆ ಮೇ ಬಿ ಕ್ರಿಯಾಟಿನ್ ಇಲ್ಲೆಲ್ಲ ಡೌನ್ ಆಗುತ್ತೆ, ಡಯಾಲಿಸಿಸ್ ಬರೋಕ್ಕೆ ತುಂಬ ಲೇಟ್ ಆಗುತ್ತೆ, ಇದೆಲ್ಲ ನನ್ನ ಮೈಂಡಲ್ಲೂ ಇತ್ತು. ಸೊ ಅದರಿಂದ ಫಸ್ಟ್ ಮಂತು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊಂಡಾಯಿತು. ತೊಗೊಂಡಾಗಿ ಮತ್ತೆ ಟೆಸ್ಟ್ ಮಾಡ್ತೀವಲ್ಲ ಮಂತ್ ಎಂಡಲ್ಲಿ, ಟೆಸ್ಟ್ ಮಾಡಿದ್ರೆ ಹಂಗೇ ಇದೆ, 2.1 2.1 ಹಂಗೆ ಇದೆ. ನನಗೆ ಆಗ ಕೋಪ ಬಂತು. ಎಂಥ ಮಾತ್ರೆ ಕೊಟ್ಟಿದ್ದಾರೆ ಡಾಕ್ಟ್ರ್, ಒಂದು ಸ್ವಲ್ಪ ಆದರೂ ಕಮ್ಮಿ ಮಾಡೋದು ಬೇಡ, ಎಂಥ ಮಾತ್ರೆ ಕೊಟ್ಟಿದ್ದಾರೆ ಇವರು ಅಂತೇಳ್ಬಿಟ್ಟು ನಾನು ಇದನ್ನೆಲ್ಲ ಮನೇಲಿ ಎಲ್ಲ ಪ್ರಾಕ್ಟೀಸ್ ಮಾಡ್ತೀನಿ, ಹಿಂಗೆ ಕೇಳಬೇಕು ಹಂಗೆ ಕೇಳಬೇಕು ಅಂತೇಳ್ಬಿಟ್ಟು ಡಾಕ್ಟ್ರ್ ಹತ್ರ ಹೋಗಿದ್ಮೇಲೆ ನಾನು ಮತ್ತೆ ಅದೇ ಟೋನಲ್ಲೆಲ್ಲ ಕೇಳೋಕ್ಕಾಗಲ್ಲ ಅಲ್ವಾ ಡಾಕ್ಟ್ರ್ ಹತ್ರ ಏನು ಡಾಕ್ಟ್ರ್ ಸ್ವಲ್ಪನೂ ಕಮ್ಮಿ ಆಗಿಲ್ಲ ಹಂಗಿದ್ರೆ. ಡಾಕ್ಟ್ರು ಹಂಗೆ ಏನೇನೋ ರಿಪೋರ್ಟ್ಸ್ ನೋಡ್ತಾ ಇದ್ರೆ ಹಿಂಗೆ ಮೇಲೆದ್ದು ನೋಡ್ಬಿಟ್ಟು ನಾನು ಯಾವಾಗ ಹೇಳಿದೆ ಕಮ್ಮಿ ಆಗುತ್ತೆ ಅಂತ. ಆಗ ನಮ್ಗೆ ಇನ್ನೇನು ಹೇಳೋದು, ಯಾವ ಪ್ರಶ್ನೆನೂ ಕೇಳೋಕ್ಕಿಲ್ಲ ಡಾಕ್ಟ್ರ್ ಹತ್ರ. ಓಕೆನಾ. ಫಸ್ಟ್ ಮಂತಿಂಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಕಮ್ಮಿ ಆಗಿಲ್ಲ ಅಂತ ಆಗ ಒಂಥರ ಬೇಜಾರು ಅನಿಸ್ತು. ಸೊ ನನಗಾಗಲೂ ಕೂಡ ಒಂದು ನಂಬಿಕೆ, ಇದು ಬಂದು ಡಾಕ್ಟ್ರ್ ಹೇಳಿದ ರೀತಿ ಅಲ್ಲ, ನನಗೆ ಬಂದು ನಾನು ಡಯಾಲಿಸಿಸ್ಗೆ ಹೋಗಲ್ಲ, ಹಂಗೆ ಇರ್ತೀನಿ ಅಂತ ಹೇಳ್ಬೋದು. ಆಗ ನಾನು ಸ್ಟ್ರಿಕ್ಟಾಗಿ ಡಯಟ್ ಎಲ್ಲ ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ತುಂಬ ಕಷ್ಟ ಆಯಿತು, ಹೇಳ್ಕೊಂಡಿದ್ದ ಮಟ್ಟಿಗೆ ಇನ್ನೂ ಈಸಿ ಇಲ್ಲ. ಯಾಕಂದರೆ ಸಾಲ್ಟ್ ನಾವು ಹಂಗೆ ತೊಗೊಳ್ತಾ ಇದ್ದು ಬರೋಬ್ಬರಿ ತುಂಬ ಕಮ್ಮಿ ಮಾಡಿಬಿಟ್ರೆ ಇದು ಎಷ್ಟು ಕಷ್ಟ ಆಗುತ್ತೆ ಅಂತ. ಕಷ್ಟ ಆಯಿತು, ಇಲ್ಲ ಅಂತ ಹೇಳೋಕ್ಕಿಲ್ಲ. ಆಗ ಕೂತ್ಕೊಂಡು ನಾನು ಯೋಚನೆ ಮಾಡಿದೆ, ಆಗ ಏನು ನನಗೆ ಸಡನ್ ಒಂದು ಕಿಡ್ನಿ ಫೇಲ್ಯೂರ್ ಅಂತ ಹೇಳಿದ್ರೆ ಯಾರಾದರೂ ನಂಬೋಕ್ಕಾಗತ್ತಾ? ನಮಗೆ ಒಂಥರ ಆಗುತ್ತಲ್ವ, ಏನು ಸಿಮ್ಟಮ್ಸ್ ಇಲ್ಲ, ಏನಿಲ್ಲ, ನನಗೆ ಒಂದು ಸಲನೂ ಈಚೆ ಸೈಡ್ ನೋವೇ ಬಂದಿಲ್ಲ, ಅಂದರೆ ಸೊಂಟದಲ್ಲಿ ನೋವು ಬಂದಿಲ್ಲ, ಕಿಡ್ನಿ ನೋವಾಗಿಲ್ಲ ನನಗೆ. ಹೆಂಗೆ ಸಡನ್ನಾಗಿ ಹೇಳ್ತಿದ್ದಾರೆ ಅಂದರೆ ಎಲ್ಲರಿಗೂ ಶಾಕೇನೆ. ನನ್ನ ಹತ್ರ ತುಂಬ ಜನ ಕೇಳಿದ್ದಾರೆ, ಅದು ಹೆಂಗೆ ನೀವು ಕಿಡ್ನಿ ಫೇಲ್ಯೂರ್ ಆಗೋ ತನಕ ಏನು ಮಾಡ್ತಿದ್ದೀರಿ ಅಂತ. ಹಾಗೆ ನನಗೆ ಎಷ್ಟು ಜನರಿಗಿಂತ ಉತ್ತರ ಹೇಳೋದಲ್ವಾ, ನನಗೆ ಗೊತ್ತಿದ್ರೆ ನಾನೇ ರೆಡಿ ಮಾಡ್ತಿದ್ದೆ ಅಲ್ವಾ ನಿಮಗೆ ಹೇಳೋಕ್ಕಿಂತ ಅಂತ ನಾನು ಅಂದ್ಕೊಳ್ತಿದ್ದೆ. ಆಗ ನಾನು ಕೂತ್ಕೊಂಡು ಯೋಚನೆ ಮಾಡ್ತೀನಿ ಅಲ್ವಾ. ಆಗ ಡಾಕ್ಟ್ರು ನಾನು ಹೋಗಿದ್ದಾಗ ನಾನು ಮರ್ತೆ ಹೇಳೋಕ್ಕೆ, ಡಾಕ್ಟ್ರು ಹೋದಾಗ ನನ್ನ ಹತ್ರ ಕೇಳಿದರು, ಏನೇನು ಅಂತಂದರೆ ನಿಮಗೆ ಹಿಚ್ಚಿಂಗ್ ಇದೆಯಾ, ಬಾಡಿ ಹಿಚ್ಚಿಂಗ್ ಇದೆಯಾ? ಹೌದು ಇದೆ. ಓಕೆ, ಇನ್ನೇನಿದೆ, ವೆಯ್ಟ್ ಲಾಸ್ ಆಗ್ತಿದ್ದ? ಹೌದು ಇದೆ. ಬಿ ಪಿ ಯಾವಾಗಿಂದ ಶೋ ಆಗ್ತಿದೆ ಅಂದರೆ ಬಿ ಪಿ ಒಂದು 6 ಮಂತ್ ಬ್ಯಾಕಿಂದ ಶೋ ಆಗ್ತಿದೆ. ಹೌದು. ಮತ್ತು ಇನ್ನೇನಂತ ಹೇಳಿದ್ರೆ ಕ್ರ್ಯಾಂಪ್ಸ್ ಬರ್ತಿದೆಯಾ? ಹೌದು ಇದೆ. ಅಯ್ಯೋ ಇದೆಲ್ಲ ನನಗೆ ಮೊದಲಿಂದನೂ ಅಂತ. ಆಗ ನಾನು ಮೊದಲಿಂದ ಇದು ಯಾವಾಗಿಂದ ಸ್ಟಾರ್ಟ್ ಆಯಿತು ನನಗೆ ಅಂತ ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದಾಗ ಸುಮಾರು 1 ಇಯರ್ ಬ್ಯಾಕಿಂದನೇ ಈ ಪ್ರಾಬ್ಲಮ್ ಎಲ್ಲ ಸ್ಟಾರ್ಟ್ ಆಗಿದೆ. ಬಟ್ ನಂಗೆ ಗೊತ್ತಾಗಿಲ್ಲ. ನನಗೆ ಗೊತ್ತಾಗಿಲ್ಲ ಅನ್ನೋಕ್ಕಿಂತ ರಾಂಗ್ ಡಯಾಗ್ನಿಸ್. ಓಕೆ, ನನಗೆ ಸ್ಟಾರ್ಟಿಂಗ್ ಆಗ್ತಾ ಇದ್ದು ಬಂದು ಕ್ರ್ಯಾಂಪ್ಸ್, ಹೆವಿ ಕ್ರ್ಯಾಂಪ್ಸು. ಎಂದು ಸ್ನಾಯು ಸೆಳೆತ ಅಂತ ಹೇಳ್ತಾರಲ್ವ, ನನಗೆ ಕಾಲು ಹಿಡ್ಕೊಂಡು ಹಿಂಗೆ ಟ್ವಿಸ್ಟ್ ಮಾಡಿ ಯಾರೋ ಇದು ಮಾಡೋ ಥರ ಅಷ್ಟು ಪೇಯ್ನು. ನೈಟು ಮೋಸ್ಟ್ಲಿ ನೈಟೇ, ಹಗಲು ಬರೋದು ತುಂಬ ಕಮ್ಮಿ. ಅದು ಮಲಗಿದ್ದಾಗಲೇ. ಓಕೆ, ಮಲಗಿದ್ದಾಗ ಕಾಲು ಹಿಡ್ಕೊಂಡು ಹಂಗೆ ತಿರುಗಿಸಿದ ಒಂದು ಅನುಭವ, ಅಷ್ಟು ಪೇಯ್ನು. ಕ್ರ್ಯಾಂಪ್ಸ್ ನನಗೆ ಭಯಂಕರವಾಗಿರ್ತಿತ್ತು. ಮತ್ತೇನಿರ್ತಿತ್ತು ಅಂದರೆ ಇದು ಮೇಯ್ನಾಗಿ ಇದ್ದಿದ್ದು ನನಗೆ ಯೂರಿನ್ ಇನ್ಫೆಕ್ಷನ್ ಬಂದು ಆಗಾಗ ಆಗ್ತಾಯಿತ್ತು ನನಗೆ. ಯೂರಿನ್ ಇನ್ಫೆಕ್ಷನ್ ಆದಾಗ ನಾನು ಬಂದು ನನ್ನ ಬಾಡಿದು ಕೇರ್ ತೊಗೊಳ್ಳೋದ್ರಲ್ಲಿ ನಿಜವಾಗ್ಲೂ ಲೇಝಿನೇ ನಾನು. ಅಷ್ಟೇನು ದೊಡ್ಡದಾಗಿ ಕೇರ್ ಏನು ತೊಗೊಳ್ಳಲ್ಲ, ತುಂಬ ಜಾಸ್ತಿ ಹೋಗೋದು ಡಾಕ್ಟ್ರ್ ಹತ್ರ ಎಲ್ಲ. ಸೊ ಆಗ ಏನು ಮಾಡಿದೆ ನಾನು ಅಂತೇಳಿದ್ರೆ,
ಯೂರಿನ್ ಇನ್ಫೆಕ್ಷನ್ ಆದಾಗ ನಾವೇನು ಮಾಡ್ತೀವಿ, ಹೀಟ್ ಆಗಿದೆ ಬಾಡಿ ಅಂತ ಬಾಡಿನ ಕೂಲ್ ಮಾಡಲಿಕ್ಕೆ ಏನೇನು ಮಾಡೋದು ಅದೆಲ್ಲ ಮಾಡೋದು, ಚೆನ್ನಾಗಿ ನೀರು ಕುಡಿಯೋದು, ಇಲ್ಲ ತಂಪಾದ ವಿಷಯಗಳು, ಎಳನೀರು, ಬೇರೆ ಏನಾದರೂ ವಿಷಯಗಳು ಅದೆಲ್ಲ ತಗೊಳ್ಳೋಕ್ಕೆ ಸ್ಟಾರ್ಟ್ ಆಯಿತು. ಆಗ ಸಿಮ್ಟಮ್ಸ್ ಕಮ್ಮಿ ಆಗುತ್ತಲ್ವಾ, ಈ ಹುರಿ ಮೂತ್ರ ಆಗ್ತಿದೆ ಅಂದರೆ ಅದು ಕಮ್ಮಿ ಆಗುತ್ತೆ. ಆಗಾಗ ಯೂರಿನೇಷನ್ ಆಗ್ತಾ ಇರುತ್ತೆ, ಅದು ಕಮ್ಮಿ ಆದರೆ ಸಾಕು ಓಕೆ ಅಂತೇಳ್ಬಿಟ್ಟು ಸುಮ್ಮನೆ ಆಗೋದು. ಅದು ಎಷ್ಟು ದೊಡ್ಡ ಮಿಸ್ಟೇಕ್ ಗೊತ್ತಾ, ಭಯಂಕರ ಒಂದು ದೊಡ್ಡ ಮಿಸ್ಟೇಕು. ಸೊ ಸ್ಪೆಷಲಿ ಲೇಡೀಸ್ ಬಂದು ಆಗಾಗ ಅವರಿಗೆ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಆದರೆ ಆ ಇನ್ಫೆಕ್ಷನ್ ಕ್ಲಿಯರ್ ಆಗೋ ತನಕ ನೀವು ಮೆಡಿಸಿನ್ ತೊಗೊಳ್ಳೇಬೇಕು. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ ಡಾಕ್ಟರ್ ಹತ್ರ ಹೋಗ್ತಾರೆ, ಹೋಗ್ಬಿಟ್ಟು ಈಗ 5 ಡೇಸ್ಗೆ ಕೋರ್ಸ್ ಕೊಟ್ಟಿರ್ತಾರೆ ಅವರು, ಆ್ಯಂಟಿಬಯೋಟಿಕ್ಸ್ ತೊಗೊಳ್ಳಿ ಅಂತ. ಆ 5 ಡೇಸ್ಗಿಂತ ಮುಂಚೆನೇ ಒಂದು 3 ಡೇಸ್ ತೊಗೊಂಡಾಗಲೇ ಅವ್ರಿಗೂ ಈ ಸಿಮ್ಟಮ್ಸ್ ಎಲ್ಲ ಕಮ್ಮಿ ಆದಾಗ ಓಕೆ ಸಾಕು ಅಂತ ನಿಲ್ಲಿಸ್ಬಿಡ್ತಾರೆ. ಅದು ದೊಡ್ಡ ತಪ್ಪೆ. ಓಕೆ, ಆ ಇನ್ಫೆಕ್ಷನ್ ಕ್ಲಿಯರ್ ಆಗಬೇಕು. ಮತ್ತು ಆಗಾಗ ಆಗ್ತಿದೆ ಅಂದರೆ ಖಂಡಿತವಾಗಿಯೂ ಒಳ್ಳೆ ಗೈನಕಾಲಜಿಸ್ಟೋ ಇಲ್ಲ ನೆಫ್ರಾಲಜಿಸ್ಟ್ ಹತ್ರನೂ ಹೋಗಿ ನೋಡಬೇಕು. ಆ ಇನ್ಫೆಕ್ಷನ್ ಬಂದು ಹರಡ್ತಾ ಇದೆಯಾ ಅಂತ ತಿಳ್ಕೊಳ್ಳೋದು ತುಂಬ ಮುಖ್ಯ. ಯಾಕಂದರೆ ಕಿಡ್ನಿ ಇನ್ಫೆಕ್ಷನ್, ಯೂರಿನರಿ ಇನ್ಫೆಕ್ಷನ್ ಆಗಿ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ ಎಲ್ಲ ಕೂಡ ಇರುತ್ತೆ. ಸೊ ನನಗೆ ಬಂದು ಆಗಾಗ ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿತ್ತು, ಬಟ್ ನನಗಾದಿದ್ದು ಆ ರೀಸನಿಗಲ್ಲ. ಈ ಕಿಡ್ನಿ ಯೂರಿನ್ ಇನ್ಫೆಕ್ಷನ್ಗೆ ಆದ್ರಿಂದ ನನಗೆ ಕಿಡ್ನಿ ಫೇಲ್ಯೂರ್ ಆಗಿಲ್ಲ. ನನಗೆ ಹೇಳಿದ್ದ ನನಗೆ ಆಟೋ ಇಮ್ಯುನೋ ಡಿಸಾರ್ಡರ್, ಅಂದರೆ ನಮ್ಮ ದೇಹದ ನಿರೋಧಕ ಶಕ್ತಿಯಾಗಿರೋದು ಒಂದು ಹಾರ್ಮೋನು IG ಅನ್ನೋದು, ಅದು ಬಂದು ನನ್ನ ದೇಹಕ್ಕೆ ವಿರೋಧವಾಗಿ ಕೆಲಸ ಮಾಡಿ ನಾನು ಕಿಡ್ನಿನ ಬಂದು, ಅದು ಫಿಲ್ಟ್ರ್ ಇದೆ ಅಲ್ವ ನಮ್ಮ ಕಿಡ್ನಿ ಬಂದು, ಈ ಟೀ ಎಲ್ಲ ಸೋಸ್ತೀವಲ್ವ ಆ ಜಾಲರಿತ ತುಂಬ ಫಿಲ್ಟರ್ಸ್ ಇರುತ್ತೆ ಅಂದರೆ ನಮ್ಮ ದೇಹದಲ್ಲಿರುವ ಬ್ಲಡ್ಡೆಲ್ಲ ಅದು ಫಿಲ್ಟ್ರ್ ಮಾಡೋದು. ಒಂದು ದಿನಕ್ಕೆ ನಮ್ಮ ಕಿಡ್ನಿ ಬಂದು ಒಂದು ದಿನಕ್ಕೆ 200 ಲೀಟ್ರಷ್ಟು ಬ್ಲಡ್ನ ಪ್ಯೂರಿಫೈ ಮಾಡುತ್ತೆ. ಅಂದರೆ ನಮ್ಮ ದೇಹದಲ್ಲಿ 200 ಲೀಟ್ರ್ ಬ್ಲಡ್ ಇದೆಯಾ ಅಂತ ಹಂಗಿಲ್ಲ, ಅಂದರೆ ಮಾಡೋದು ರೊಟೀನ್ ಅದು. ಓಕೆ, ಅದು ಮಾಡ್ತಾ ಇರುವಾಗ ಏನು ಮಾಡುತ್ತೆ, ನಮ್ಮ ದೇಹಕ್ಕೆ ಬೇಕಾದ ಅಂಶಗಳಿದೆಯಲ್ಲ ಅದನ್ನು ಹೀರಿಟ್ಕೊಳ್ಳೋದು, ಮತ್ತು ಬೇಡದೇ ಇರೋದನ್ನ ಯೂರಿನ್ ಮುಖಾಂತರ ಹೊರಗಡೆ ಕಳಿಸೋದು. ಇವೆರಡು ಕೆಲಸ ಮಾಡುವಾಗ ಈ ಫಿಲ್ಟರ್ಸ್ ಎಲ್ಲ ತೂತಾಗ್ಬಿಡುತ್ತೆ. ಕಿಡ್ನಿ ಡ್ಯಾಮೇಜ್ ಆಗ ನಮ್ಮ ದೇಹಕ್ಕೆ ಬೇಕಾದ ಅಂಶಗಳು, ನಮ್ಮ ಪ್ರೋಟೀನ್ ನಮ್ಮ ದೇಹಕ್ಕೆ ತುಂಬ ಮುಖ್ಯ ಅಲ್ವಾ, ಅದೆಲ್ಲ ಏನಾಗ್ತದೆ ಈ ಯೂರಿನ್ ಮೂಲಕ ಲೀಕ್ ಆಗ್ತಾ ಇರುತ್ತೆ. ನನಗೆ ನಾನು ಹೇಳಿದ್ನಲ್ಲ ನನಗೆ ಆಗಾಗ ಯೂರಿನ್ ಇನ್ಫೆಕ್ಷನ್ ಆಗ್ತಾ ಇತ್ತು ಅಂತ. ಸ್ಟಾರ್ಟಿಂಗಲ್ಲಿ ನಾನು ಅಷ್ಟಾಗಿ ಕೇರ್ ಮಾಡಿಲ್ಲ ಅಂದರೂ ಮತ್ತೆ ಯೂರಿನ್ ಇನ್ಫೆಕ್ಷನ್ ಜೊತೆಗೆ ಫೀವರ್ ಬರ್ತಾ ಇತ್ತು. ಹೆವಿ ಫೀವರ್ ಬರೋದ್ರಿಂದ ಡಾಕ್ಟರ್ ಹತ್ರ ಹೋಗಲೇಬೇಕಲ್ವಾ. ಹೋಗಿ ತೋರಿಸಿದಾಗ ಯೂರಿನ್ ಟೆಸ್ಟ್ ಮಾಡುವಾಗ ಯೂರಿನಲ್ಲಿ ಬಂದು ಪ್ರೋಟೀನ್ ಲೀಕ್ ಆಗ್ತಿದೆ. ಓಕೆ, ಆದರೆ ಆ ಟೈಮಲ್ಲಿ ನನಗೆ ಅವರು ಏನೂ ಹೇಳಿಲ್ಲ. ಇದು ನಾನು ಯಾವಾಗ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನನ್ನ ಕಿಡ್ನಿ ಫೇಲ್ಯೂರ್ ಡಯಾಗ್ನಾಸ್ ಆಗೋ 1 ವರ್ಷದ ಬ್ಯಾಕ್, 1 ಇಯರ್ ಬ್ಯಾಕ್ ಇದು ನಡೆದಿರೋ ವಿಷಯಗಳು. ಓಕೆ, ಆಗ ನಾನು ಇದೆಂಗೆ ನಿಮಗೆ ಗೊತ್ತಾಯಿತು ಈಗ ಅಂತ ಹೇಳಿದ್ರೆ, ನಾನು ಲಕ್ಕಿಲಿನೋ ಬೇಡಲಿನೋ ಏನೋ ಇಟ್ಟಿದ್ದೆ, ನಾನು ಹಳೆ ರಿಪೋರ್ಟ್ಸ್ ಎಲ್ಲ ಇಟ್ಟಿದ್ದೆ. ನಾನು ಹೋಗಿ ಹೇಳಿದ್ನಲ್ವಾ, ನಾನು ಮನೇಲಿ ಕೂತ್ಕೊಂಡು ಯೋಚನೆ ಮಾಡಿದೆ ಏನಕ್ಕೆ ಹಿಂಗಾಯಿತು ಅಂದರೆ ನಾನು ನೋಡಬೇಕಲ್ವ ಯಾವಾಗ ಹಿಂಗಾಗಿದೆ ಅಂತ. ನಾನು ಎಲ್ಲ ರಿಪೋರ್ಟ್ನು ಹುಡುಕಿ ತೆಗೆದಾಗ ನೋಡಿದಾಗ ಆ ಟೈಮಲ್ಲೆಲ್ಲ ಕ್ರಿಯಾಟಿನಿನ್ ನಾರ್ಮಲ್ಲೇ ಇದ್ದಿದೆ. ಓಕೆ, ಕ್ರಿಯಾಟಿನಿನೂ ಮಾಡಿದ್ದಾರೆ, ಕ್ರಿಯಾಟಿನ್ ನಾರ್ಮಲ್ ಇದ್ದಿದೆ. ಬಟ್ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾ ಇದೆ. ಪ್ರೋಟೀನ್ ಲೀಕ್ ಆಗ್ತಾ ಇರುವಾಗ ನಿಜ ಅದ್ರ ಬಗ್ಗೆ ಏನೂ ಗೊತ್ತಿಲ್ಲ, ನನಗಂತೂ ನಿಜ ಏನೂ ಗೊತ್ತಿಲ್ಲ. ಡಾಕ್ಟರ್ಸ್ ನೋಡ್ತಾ ಇದ್ದಾರಲ್ವಾ, ಡಾಕ್ಟರ್ಸ್ ನೋಡಿ ಅವರು ನಿಮಗೆ ಏನೂ ಹೇಳಿಲ್ಲ ಅಂದರೆ ನಿಮಗೆ ಹೆಂಗೆ ಗೊತ್ತಾಗಬೇಕು. ಸೊ ಫಸ್ಟಾಗಿ ಆಗಿದ್ದು ರಾಂಗ್ ಡಯಾಗ್ನೋಸ್. ಓಕೆ, ರಿಪೋರ್ಟ್ ನೋಡಿಬಿಟ್ಟು ಕೂಡ ನನಗೆ ಏನೂ ಅವ್ರು ಏನೂ ಹೇಳಿಲ್ಲ. ಚೆನ್ನಾಗಿ ನೀರು ಕುಡೀರಿ, ಈ ಟ್ಯಾಬ್ಲೆಟ್ಸ್ ತೊಗೊಳ್ಳಿ ಅಂತೇಳ್ಬಿಟ್ಟು ಅಷ್ಟೇ ಹೇಳ್ತಾ ಇದ್ದು. ಓಕೆನಾ. ಸೊ ಆ ಟೈಮಲ್ಲೇ ನಾನು ಟ್ರೀಟ್ಮೆಂಟ್ ತೊಗೊಂಡಿದ್ರೆ ಖಂಡಿತವಾಗ್ಲೂ ನನಗೆ ಇಷ್ಟು ಬೇಗ ಕಿಡ್ನಿ ಫೇಲ್ಯೂರ್ ಆಗೋ ಚಾನ್ಸಸ್ಸೇ ಇಲ್ಲ. ಇದು ತುಂಬ ಮುಖ್ಯವಾಗಿ ಗಮನಿಸಬೇಕಂದ್ರೆ, ಅದು ನಮ್ಮ ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಿದೆ, ಕ್ರಿಯಾಟಿನಿನ್ ಏನು ಅಧಿಕವಾಗಿಲ್ಲ ಅಂದಾಗ ಅದು ಬಂದು ಸ್ಟಾರ್ಟಿಂಗ್ ಸ್ಟೇಜ್ ಅಂತಲೇ ಇಟ್ಕೊಬೋದು. ಆ ಟೈಮಲ್ಲಿ ನಾವು ಟ್ರೀಟ್ ಮಾಡಿದರೆ ಖಂಡಿತವಾಗಿಯೂ ನಮ್ಮ ಕಿಡ್ನಿ ಫೇಲ್ಯೂರ್ನ ಮೇ ಬಿ ಒಂದು ವೇಳೆ ತಳ್ಳಿನೇ ಹಾಕ್ಬೋದು. ಆ ಕಿಡ್ನಿ ಫೇಲ್ಯೂರ್ಗೆ ಆಗದೆ ಇರೋ ಥರನೂ ಕೂಡ ನೋಡ್ಬೋದು. ಅದು ನನ್ನ ವಿಷಯದಲ್ಲಿ ಬರೋದು ಸ್ವಲ್ಪ ಡೌಟು. ಯಾಕಂತ ಹೇಳ್ತೀನಿ ಅಂತ ಹೇಳಿದ್ರೆ, ಯಾಕಂದರೆ ನಾನು ಹೇಳಿದ್ನಲ್ವ ನನಗೆ ಬಂದು ಆಟೋ ಇಮ್ಯುನೋ ಡಿಸಾರ್ಡರ್, ಅಂದರೆ ಈ ಹಾರ್ಮೋನ್ನ ಕಂಟ್ರೋಲ್ ಮಾಡಲಿಕ್ಕೆ ಅಲೋಪತಿಲಿ ಮೆಡಿಸನ್ ಇಲ್ಲ. ಓಕೆನಾ. ಅದು ಬಂದು ಕಿಡ್ನಿದಲ್ಲಿ ಬಂದು ಹಿಂಗೆ ಕೂರದೇ ಇರೋಕ್ಕೆ, ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಯಾವ ಮೆಡಿಸನ್ ಇಲ್ಲ. ಓಕೆ, ಇನ್ಯಾರಿಗೆ ಇದನ್ನು ಕಂಟ್ರೋಲ್ ಮಾಡ್ಬೋದಿತ್ತು ಅಂತೇಳಿದರೆ, ನಿಮಗೆ ಡಯಾಬಿಟಿಕ್ಕಿಂದ ಇಲ್ಲ ಬರೀ BP ಇಂದ ಮತ್ತು ಯಾವುದೋ ಕಾರಣದಿಂದ, ಈ ಆಟೋ ಇಮ್ಯುನೋ ಡಿಸಾರ್ಡರ್ ಬಿಟ್ಟು ಬೇರೆ ಯಾವುದೋ ಕಾರಣದಿಂದ ಕಿಡ್ನಿ ಫೇಲ್ಯೂರ್ ಆಗಿದ್ದರೆ ಅವ್ರಿಗೆ ಬಂದು 100% ಸೇವ್ ಮಾಡ್ಬೋದು ಅವ್ರ ಕಿಡ್ನಿನ. ಓಕೆನಾ. ಅವ್ರಿಗೆ ಬಂದು ಸ್ಲೋ ಪ್ರೋಗ್ರೆಸ್. ಓಕೆ, ನಾನು ಕಂಪೇರ್ ಮಾಡಿದಾಗ, ಅಂದರೆ ಆಟೋ ಇಮ್ಯುನೋ ಡಿಸಾರ್ಡರ್ ಇರೋರನ್ನ ಕಂಪೇರ್ ಮಾಡಿದಾಗ ಈ ಡಯಾಬಿಟಿಕ್ ಪೇಷಂಟು ತುಂಬ ಸ್ಲೋ ಪ್ರೋಗ್ರೆಸ್ ಅವ್ರದ್ದು.
ನನಗೆ ಬಂದು 1.5ಇಂದ 2.5 ಹೋಗೋಕ್ಕೆ ಕ್ರಿಯಾಟಿನಿನು ಒಂದು 6 ಮಂತ್ ತೊಗೊಳ್ತು ಅಂತ ಇಟ್ಕೊಳ್ಳಿ. ಅವರಿಗೆ 2ರಿಂದ 3 ವರ್ಷ ತೊಗೊಳ್ಬೋದು. ಓಕೆ, ಸಪೋಸ್ ಅವ್ರಿಗೆ ಒಳ್ಳೆ ಸ್ಟ್ರಿಕ್ಟ್ ಡಯಟ್ ಮಾಡಿದ್ರು ಮತ್ತು ಮೆಡಿಸನ್ ತೊಗೊಂಡ್ರು. ಮೆಡಿಸನ್ ಇದೆಯಾ ಅಂತ ಕೇಳಿದ್ರೆ ಈ ಸ್ಟೇಜಲ್ಲಿದೆ. ನಮ್ಮ ಬರೀ ಪ್ರೋಟೀನ್ ಮಾತ್ರ ಲೀಕ್ ಆಗ್ತಿದೆ, ಕಿಡ್ನಿ ಇನ್ನೂ ಫೇಲು ಅಂದರೆ ಕ್ರಿಯಾಟಿನಿನ್ ಜಾಸ್ತಿ ಆಗಿಲ್ಲ, ಕ್ರಿಯಾಟಿನಿನ್ ಹಂಗೆ ಇದೆ ಅಂತ ಹೇಳಿದ್ರೆ ಆ ಟೈಮಲ್ಲಿ ಬಂದು ಖಂಡಿತವಾಗಿಯೂ ಮೆಡಿಸನ್ ಇದೆ. ಆ ಟೈಮಲ್ಲಿ ತೊಗೊಂಬಿಟ್ರೆ ಮೆಡಿಸನ್ನು, ನೀವು ಆ ಚಾಪ್ಟ್ರನ್ನೇ ಹೋಗೋದು ಬೇಡ, ಓಪನ್ನೇ ಮಾಡೋದು ಬೇಡ, ಚಾಪ್ಟ್ರು ಹಂಗೆ ಕ್ಲೋಸ್ ಆಗಿಬಿಡುತ್ತೆ. ಓಕೆ, ಆ ಚಾಪ್ಟ್ರು ಅಲ್ಲೇ ಕ್ಲೋಸ್ ಮಾಡಿಬಿಟ್ಟು, ಯಾವ ಚಾಪ್ಟ್ರು ಅಂದರೆ ಕಿಡ್ನಿ ಫೇಲ್ಯೂರ್ ಚಾಪ್ಟ್ರು, ಅದನ್ನ ಹಂಗೆ ಕ್ಲೋಸ್ ಮಾಡಿಬಿಡ್ಬೋದು. ಓಕೆನಾ? ಸೊ ಅದನ್ನು ಇನ್ನೊಂದು ವೀಡಿಯೋದಲ್ಲಿ ಮಾತಾಡೋಣ, ಡೀಟೇಲಾಗಿ ಮಾತಾಡೋಣ. ನಂದು ಕತೆ ಮುಗಿಯಲ್ಲ, ಆಮೇಲೆ ಇದರಲ್ಲಿ ಮಾತಾಡೋಕೆ ಹೋದರೆ ನನ್ನ ಕತೆ ಏನು ಮುಗಿಯಲ್ಲ. ಸೊ ನನಗದು ಯೂರಿನ್ ಇನ್ಫೆಕ್ಷನ್ ಆಗ್ತಾಯಿತ್ತು, ಯೂರಿನಲ್ಲಿ ಪ್ರೋಟೀನ್ ಲೀಕ್ ಆಗ್ತಾಯಿತ್ತು, ಮತ್ತು ಕ್ರಾಮ್ಸ್ ಬರ್ತಾಯಿತ್ತು. ಓಕೆ, ಇನ್ನೇನಾಗ್ತಾಯಿತ್ತು ಅಂದರೆ HP ಲೆವೆಲ್ ಡೌನ್ ಆಗ್ತಾ ಬರ್ತಿತ್ತು. ಯಾವಾಗಿಂದ ಒಂದು 6 ಮಂತ್ ಬ್ಯಾಕಿಂದ. ಅಂದರೆ ಇವು ಇನ್ಫೆಕ್ಷನ್ ಆಗ್ತಾಯಿತ್ತು ಅಂತ ಹೇಳಿದ್ನಲ್ಲ, ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ನು. ಆ ಟೈಮಲ್ಲಿ ಕೂಡ ಬ್ಲಡ್ ಟೆಸ್ಟ್ ಕೂಡ ಮಾಡಿಸಿದ್ದಾರೆ. ಆ ಟೈಮಲ್ಲಿ HB ಮಾತ್ರ ಡೌನ್ ಆಗ್ತಾ ಬರ್ತಿದೆ, HB ಡೌನ್ ಆಗ್ತಾ ಬಂದಿದೆ. BP ಶೋ ಆಗ್ತಿತ್ತು. ಮೈ ಗಾಡ್, ಇದನ್ನ ಹೆಂಗೆ ಮಿಸ್ ಮಾಡಿದ್ರು ಅಂತ ನನಗೂ ಗೊತ್ತಿಲ್ಲ. ನಿಜ ಎಷ್ಟೊಂದು ಕೇರ್ಲೆಸ್ ಅಲ್ವಾ. ನಾ ಹೇಳಿದ್ನಲ್ವಾ, ಹಾಸ್ಪಿಟಲ್ ನಾವು ಹೀಗೆ ಹೋಗ್ತಿದ್ದಲ್ವಾ, ಆಗ ಯಾವಾಗಲೂ ಮಾಮೂಲಿ BP ಎಲ್ಲ ಚೆಕ್ ಮಾಡ್ತಿರಲ್ವ ಎಲ್ಲರಿಗೂ, ಹಂಗೆ ನನಗೆ ಚೆಕ್ ಮಾಡ್ತಿದ್ದಾರೆ. ಒಂದು 6 ಮಂತ್ ಬ್ಯಾಕಿಂದ BP ವೇರಿಯೇಷನ್ ಆಗ್ತಿದೆ. 130 ಇದೆ, 140 ಇದೆ, ಸಮ್ಟೈಮ್ 150 ಕೂಡ ಇದೆ. ಓಕೆ, ನನಗೆ ಆಗ ಒಂಥರ ಅನಿಸ್ತು, ಯಾಕಂದರೆ ನಾನು ಯಾವಾಗಲೂ ಮಾಡಿಸ್ತಾ ಇದ್ದೆ ಮೊದಲೆಲ್ಲ. ಅಂದರೆ ಏನಕ್ಕೆ ಅಂದರೆ ಆಗಾಗ, ಅಂದರೆ ನಮ್ಮ ಫ್ಯಾಮಿಲಿಲಿ ಅಪ್ಪ ಅಮ್ಮ ಇಬ್ಬರು ಡಯಾಬಿಟಿಕ್. ಓಕೆ, ಹಸ್ಬೆಂಡ್ ಫ್ಯಾಮಿಲಿಲೂ ಡಯಾಬಿಟಿಕ್ಕೆ. ಸೊ ಅದರಿಂದ ಏನು ಮಾಡ್ತಿದ್ವಿ ನಾವು, ಆಗಾಗ ಹಸ್ಬೆಂಡ್ ನಾನು ಕೂಡ ಇಬ್ಬರು ಕೂಡ ಮಾಡಿಸ್ಕೊಳ್ತಿದ್ವಿ. ಡಯಾಬಿಟಿಕ್ ಏನು ಮಾಡ್ತಿದ್ವಿ ಅಂದರೆ ಶುಗರ್ ಟೆಸ್ಟ್ ಕೂಡ ಮತ್ತು BP ಇವೆರಡು ಸುಮ್ಮನೆ ಮಾಡಿಸ್ಕೊಳ್ತಾ ಇದ್ವಿ. ಆಗಾಗ ಸುಮ್ಮನೆ ಮಾಡಿಸ್ಕೊಳ್ತಾ, ಆಗೆಲ್ಲ ನಾರ್ಮಲ್ ಇರ್ತಿತ್ತು. ನಾನು ಈಗ ನೋಟಿಸ್ ಮಾಡ್ತಿದ್ದೀನಲ್ಲ, ನನಗೆ ಬಂದು ಏನಿದೆ, BP ಜಾಸ್ತಿ ಇದೆ. ಸೊ ನಾನಾಗ ಕೇಳಿದೆ. ಓಕೆ, ನಾನಾಗ ಕೇಳಿದೆ ಡಾಕ್ಟ್ರ್ ಹತ್ರ ಕೇಳಿದಾಗ ಅವ್ರೇನು ಹೇಳ್ತಿದ್ದಾರೆ ಅಂದರೆ, ನೀವು ನಡ್ಕೊಂಡು ಬಂದಿರಲ್ವಾ, ನೀವು ಓಡ್ಕೊಂಡು ಬಂದಿರಲ್ವಾ, ನಿಮಗೆ ಬಂದು ಈಗ ಇನ್ಫೆಕ್ಷನ್ ಇದೆಯಲ್ವಾ, ಅದರಿಂದ ಕೂಡ BP ವೇರಿಯೇಷನ್ ಆಗಿರ್ಬೋದು ಅಂತ. ಡಾಕ್ಟ್ರೇ ಹಂಗೆ ಹೇಳಿದ್ರೆ ಇನ್ನು ನಾವು ಅದ್ರ ಬಗ್ಗೆ ಇನ್ನು ತಲೆ ಕೆಡಿಸ್ಕೊಳ್ತೀವಾ? ಇಲ್ಲ, ತಲೆ ಕೆಡಿಸ್ಕೊಳ್ಳೋದು ನಿಲ್ಸಾಯಿತು ಅಲ್ಲಿಗೆ. ಓಕೆನಾ? ಮತ್ತು ಇನ್ನೇನು ಸಿಮ್ಟಮ್ಸ್ ಅಂತ ನನಗೆ ಈ ಸಿಮ್ಟಮ್ಸ್ ಬಂದಾಗ ಭಯಂಕರ ಖುಷಿ ಆಯಿತು. ಓಕೆ, ಏನು ಖುಷಿ ಅಂತ ಹೇಳಿದ್ರೆ ವೆಯ್ಟ್ ಲಾಸ್ ಆಗ್ತದೆ ವಿತೌಟ್ ರೀಸನ್, ವಿತೌಟ್ ಡಯಟ್, ವಿತೌಟ್ ಎಕ್ಸಸೈಸ್, ಎನಿಥಿಂಗ್. ವೆಯ್ಟ್ ಲಾಸ್, ಹೆವಿ ವೆಯ್ಟ್ ಲಾಸ್. ಅಂದರೆ ಒಂದು ವೀಕ್ಗೆಲ್ಲ ನನಗೆ 2 to 3 kgs ಎಲ್ಲ ಲಾಸ್ ಆಗ್ತಿದೆ ಮೇ ಬಿ. ನನಗೆ ಭಯಂಕರ ಖುಷಿ. ಏನು ಅಂದರೆ ಇದೇ ರೀಸನ್ಗೆ ಆಗ್ತಿದೆ ಅಂತ ಗೊತ್ತಾಗಿದ್ರೆ ಖುಷಿ ಆಗ್ತಿತ್ತಾ ಏನೋ? ಇಲ್ಲ, ಹಳೆ ಡ್ರೆಸ್ ಎಲ್ಲ ಫಿಟ್ ಆಗ್ತಿದೆ, ಭಯಂಕರ ಖುಷಿ ಆಯ್ತು. ಅಂದರೆ ಸ್ವಲ್ಪ ದಿನಕ್ಕೆ ಆ ಖುಷಿ ಕಾಣ್ದಂಗೆ ಆಗ್ತದೆ. ಯಾಕಂದರೆ ನಮಗೊಂದು ವೆಯ್ಟ್ ಇರುತ್ತಲ್ವ, ಐಡಿಯಲ್ ವೆಯ್ಟ್ ಹಿಂಗಿರ್ಬೇಕು, ಇಷ್ಟಿರಬೇಕು ಅಂತ, ಅಲ್ಲಿಗೆ ಅದು ನಿಲ್ತಾ ಇಲ್ಲ, ಅದು ಹೋಗ್ತಾನೇ ಇದೆ, ಡೌನ್ ಆಗ್ತಾನೇ ಇದೆ. ಸೊ ಅದು ಒಂದು ಸಿಮ್ಟಮ್ಸ್. ಓಕೆ, ವೆಯ್ಟ್ ಲಾಸ್, ವಿತೌಟ್ ರೀಸನ್ ವೆಯ್ಟ್ ಲಾಸ್, ಹೆವಿ ವೆಯ್ಟ್ ಲಾಸ್ ಒಂದು ರೀಸನ್ ಅಂತ ಆಮೇಲೆ ನಂಗೆ ಗೊತ್ತಾಗಿದ್ದು, ಗೊತ್ತಾಗಿಲ್ಲ. ಓಕೆ, ನೆಕ್ಸ್ಟ್ ಇನ್ನೇನಾಗ್ತಿತ್ತು ಅಂದರೆ, ಹಿಚ್ಚಿಂಗು, ಭಯಂಕರವಾದ ಹಿಚ್ಚಿಂಗು. ಓಕೆ, ಎಷ್ಟು ಡ್ರೈನೆಸ್ ಅಂದರೆ ಬಾಡಿ ಭಯಂಕರವಾದ ಡ್ರೈನೆಸ್. ಅದಲ್ಲದೆ ನನ್ನ ಕಾಲಿನ ಬೆರಳಲ್ಲಿ, ಹೆಬ್ಬೆರಳಲ್ಲಿ ಭಯಂಕರ ಒಂದು ನೇಯ್ಲು ಭಯಂಕರ ಒಂದು ಡಾರ್ಕ್ ಆಗಿ ವಿಚಿತ್ರವಾಗಿತ್ತು, ನೋಡೋಕ್ಕೆ ಆಗ್ತಿರ್ಲಿಲ್ಲ, ಆ ರೀತಿ ಆಗಿಬಿಟ್ಟಿತ್ತು. ಸೊ ಹೆವಿ ಹಿಚ್ಚಿಗೆ ಇದ್ದರಿಂದ ನಾನೇನು ಮಾಡಿದೆ, ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸ್ದೆ. ಓಕೆ, ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ತೋರಿಸಿದಾಗ ಅವ್ರಿಗೆ ಬಂದು CBC ಮಾಡಿದ್ರಾ, ಮೇ ಬಿ CBC ಮಾಡಿದ್ರು ಅಂದ್ಕೊಳ್ತೀನಿ. ಆ CBCಲಿ ಏನು ತೋರಿಸಲ್ಲ ಅಲ್ವಾ, ಏನಿಲ್ಲ, ನಾರ್ಮಲ್ ಇತ್ತು ಎಲ್ಲ. ಓಕೆ, ಇನ್ಫೆಕ್ಷನ್ ಏನೂ ಇಲ್ಲ, ಎಂಥದಂತೆ ಏನಿಲ್ಲ ಅಂತ ಹೇಳಿದಾಗ, ಓಕೆ, ನೀವು ಬಂದು ಡ್ರೈನೆಸ್ಗೆ ಮೇ ಬಿ ಕ್ಲೈಮೇಟ್ ಚೇಂಜಿಂದ ಹಂಗಾಗಿರ್ಬೋದು ಅಂತ ಹೇಳ್ಬಿಟ್ಟು ಕೊಬ್ಬರಿ ಎಣ್ಣೆ ಹಚ್ಚಿಲ್ಲ, ಒಳ್ಳೆ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ ಅಂತ ಹೇಳ್ದಾಗ, ಕಾಲ್ದು ವಿಷಯ ಬಂದಾಗ ಕಾಲ್ದಿಗೆ ಏನು ಹೇಳಿದ್ರು ಅಂದರೆ, ನೀವು ಯೂಸ್ ಮಾಡಿದ ನೇಲ್ ಪೇಂಟ್ ನಿಮಗೆ ರಿಯಾಕ್ಷನ್ ಆಗಿದೆ ಅಂತ. ನಾನೇ ಆಗ ಹಂಗೆ ಕಣ್ಣು ಬಿಟ್ಟು ಹಿಂಗೆ ನೋಡ್ತಾ ಇದ್ದೀನಿ. ಯಾಕೆ ಹೆಂಗಂದರೆ, ನಾನು ನನ್ನ ಲೈಫಲ್ಲಿ ಮೇ ಬಿ ಒಂದು 3 to 4 ಟೈಮ್ ಮಾತ್ರ ಈ ನೇಲ್ ಪೇಂಟ್ ಯೂಸ್ ಮಾಡಿರ್ತೀನಿ. ಓಕೆ, ನಾನು ನೇಲ್ ಪೇಂಟ್ ಯೂಸ್ ಮಾಡೋದೇ ಇಲ್ಲ, ನನಗೆ ಇಷ್ಟನೇ ಇಲ್ಲ. ಅದು ಪರ್ಟಿಕ್ಯುಲರ್ ಆ ಟೈಮಲ್ಲಂತೂ ನಾನು ಯೂಸೇ ಮಾಡಿಲ್ಲ. ಅವ್ರು ಹೇಳ್ತಿದ್ದಾರೆ ನೇಲ್ ಪೇಂಟ್ದು ರಿಯಾಕ್ಷನ್ನೇ ಇದು ಅಂತ. ನಾನು ಹೇಳ್ತಾ ಇದ್ದೀನಿ ಅವ್ರ ಹತ್ರ, ಇಲ್ಲ ನಾನು ನೇಲ್ ಪೇಂಟ್ ಯೂಸ್ ಮಾಡಲ್ಲ ಅಂದರೆ, ಅವರದು ನಂಬಿಕೆ ಇಲ್ಲ. ಅವರೇನೋ ಇಲ್ಲ, ಇದು ಹಂಗೇನೆ, ನಿಮಗೆ ಗೊತ್ತಿರಲ್ಲ, ಯೂಸ್ ಮಾಡಿರ್ಬೋದು ನೀವು ಅಂತ. ನನಗೇ ಗೊತ್ತಿಲ್ವಂತೆ ನಾನು ಯೂಸ್ ಮಾಡಿರೋದು. ಏನು ಡಾಕ್ಟರ್ಸ್ ಅಲ್ವಾ, ಮತ್ತು ನಮಗೆ ಬೇರೆ ದಾರಿ ಇಲ್ಲ, ಅವ್ರನ್ನ ಟ್ರಸ್ಟ್ ಮಾಡಲೇಬೇಕು ಆ ಟೈಮಲ್ಲಿ. ಓಕೆ, ಸೊ
ಈ ಇಚ್ಚಿಂಗ್ ಏನು ಕಮ್ಮಿನೇ ಆಗಿಲ್ಲ ಅವ್ರಿಂದ. ನಾನು ಏನು ಕೊಬ್ಬರೆಣ್ಣೆ ಹಚ್ಚಿದ್ರೆ ಏನು ಎಂತ ಹಚ್ಚಿದ್ರು ಏನು ಕಮ್ಮಿ ಆಗಿಲ್ಲ. ಓಕೆ, ನಾವು ಬಂದಾಯಿತು ಮನೆಗೆ. ಮತ್ತು ಇಚ್ಚಿಂಗ್ ಕೂಡ ಒಂದು ಸಿಂಪ್ಟಮ್ಸೇ. ನಮ್ಮ ಸ್ಕಿನ್ನಲ್ಲಿ ನಮ್ಮ ದೇಹದಲ್ಲಿ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ನಮ್ಮ ಸ್ಕಿನ್ನೇ ಫಸ್ಟು ತೋರಿಸ್ಕೊಡುತ್ತೆ. ನಮ್ಮ ಸ್ಕಿನ್ನೇ ಫಸ್ಟು ಡಯಾಗ್ನೋಸರು. ಅದು ಏನಕ್ಕಂದರೆ ನಮ್ಮ ಬ್ಲಡ್ಡಿಗೆ ಸರಿಯಾಗಿ ಪ್ಯೂರಿಫೈ ಆಗ್ತಾ ಇಲ್ಲ ಅಲ್ವಾ. ಸೊ ನಮ್ಮ ಬ್ಲಡ್ಡಲ್ಲಿ ವೇಸ್ಟ್ ಶೇಖರಣೆ ಆಗ್ತಾ ಇದೆ. ಪರ್ಟಿಕ್ಯುಲರ್ ಆಗಿ ಯೂರಿಯಾ ಶೇಖರಣೆ ಆಗ್ತಾ ಇರುವಾಗ ಏನಂದರೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಬಾಡಿ ಫುಲ್ ಡ್ರೈ ಆಗಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಮೇಯ್ನೊಂದು ಸಿಂಪ್ಟಮ್ಸು. ಅದ್ರ ಜೊತೆಗೆ ಇನ್ನೇನು ಅಂತ ಹೇಳಿದ್ರೆ, ನಮ್ಮ ನಾಲಿಗೆ ಬಂದು ಒಂದು ಟೇಸ್ಟ್ಲೆಸ್ ಮೆಟಾಲಿಕ್ ಟೇಸ್ಟ್ ಅಂತಾರಲ್ಲ, ನಾವು ಏನು ತಿಂದರೂ ಒಂದು ಮಣ್ಣು ತಿಂದ ಅನುಭವ. ಯಾವುದೇ ಒಂದು ಟೇಸ್ಟ್ ಅನ್ಸೋದಿಲ್ಲ. ಯಾವುದೇ ಫುಡ್ಡು ಕೂಡ ನಮಗೆ ಟೇಸ್ಟ್ ಅನ್ಸೋದಿಲ್ಲ. ಮೇ ಬಿ ವೆಯ್ಟ್ ಲಾಸ್ಗೆ ಅದೊಂದು ರೀಸನ್ ಇರ್ಬೋದು. ನಾವು ನಮಗೆ ಫುಡ್ಡು ಟೇಸ್ಟ್ ಅನಿಸೇ ಇಲ್ಲ ಅಂದರೆ ನಾವು ಹಂಗೆ ತಿನ್ನೋದಿಲ್ಲ ಅಲ್ವಾ. ನಾ ಹೇಳಿದ್ನಲ್ವಾ, ಇದು ಏನು ತಿಂದರೆ ನಮಗೆ ಟೇಸ್ಟ್ ಅನಿಸೋದಿಲ್ಲ ಅಂತ. ಆ ಟೇಸ್ಟ್ ಅನಿಸದೇ ಇರೋಕ್ಕೆ ಕಾರಣ ಬಂದು ನಮ್ಮ ಬಾಡಿಯಲ್ಲಿ ಬಂದು ಯೂರಿಯಾ ಸೆಕ್ರೇಟ್ ಆಗ್ತಾ ಇರುತ್ತೆ. ನಮ್ಮ ಬ್ಲಡ್ಡಲ್ಲಿ ಬಂದು ಯೂರಿಯಾ ಸೆಕ್ರೇಟ್ ಆಗ್ತಾ ಇರುತ್ತೆ. ಅದು ಯೂರಿನ್ ಮೂಲಕ ಹೊರಗಡೆ ಹೋಗ್ತಾ ಇಲ್ಲ ಅಲ್ವಾ. ನಿಮಗೆ ಗೊತ್ತಿದೆ ಅಲ್ವಾ, ನಮ್ಮ ಕಿಡ್ನಿ ಬಂದು ಒಂದು ಫಿಲ್ಟರ್ ರೀತಿ. ನಮ್ಮ ಟೀ ಎಲ್ಲ ಫಿಲ್ಟರ್ ಮಾಡ್ತೀವಲ್ಲ, ಆ ಫಿಲ್ಟರ್ ರೀತಿ. ಅದು ಬಂದು ಏನು ಮಾಡುತ್ತೆ, ಆ ಫಿಲ್ಟ್ರ್ ತೂತಾದಾಗ ಏನಾಗುತ್ತೆ, ಆ ಟೀದು ಎಲೆ ಎಲ್ಲ ಕೆಳಗಡೆ ಬೀಳುತ್ತಲ್ವಾ. ಸೊ ಸೇಮ್ ಅದೇ ರೀತಿ ನಮ್ಮ ಕಿಡ್ನಿ ಡ್ಯಾಮೇಜ್ ಆದಾಗ ನಮ್ಮ ಬೇಕಾದ ಪ್ರೋಟೀನ್ ಬಂದು ಲೀಕ್ ಆಗಿ ಯೂರಿನಲ್ಲಿ ಬರ್ತಾ ಇರುತ್ತೆ. ಸೊ ಆ ಯೂರಿನಲ್ಲಿ ಬರ್ತಾ ಇರುತ್ತೆ. ಸೊ ಅದೊಂದು ಸಿಂಪ್ಟಮ್ಸು. ಇದನ್ನು ನಾವು ಹೆಂಗೆ ಬರೀ ಕಣ್ಣಲ್ಲಿ ನೋಡ್ಬೋದಾ ಅಂತ ಹೇಳಿದ್ರೆ ನೋಡ್ಬೋದು. ಹೆಂಗೆ ಅಂದರೆ, ಸ್ಟಾರ್ಟಿಂಗಲ್ಲಿ ಮೇ ಬಿ ಗೊತ್ತಾಗದೇ ಇರ್ಬೋದು. ಹೆವಿ ಪ್ರೋಟೀನ್ ಲೀಕ್ ಆಗ್ತಿದೆ ಅಂತ ಹೇಳಿದಾಗ ವೆಸ್ಟರ್ನ್ ಟಾಯ್ಲೆಟಲ್ಲಿ, ಪರ್ಟಿಕ್ಯುಲರ್ ಆಗಂದರೆ ಹೈಟ್ ಎಲ್ಲ ಇರುತ್ತಲ್ಲ, ಸೊ ವೆಸ್ಟರ್ನ್ ಟಾಯ್ಲೆಟಲ್ಲಿ ನೀವು ನೋಟಿಸ್ ಮಾಡ್ಬೋದು. ಸಪೋಸ್ ನಾವೀಗ ಫ್ಲಶ್ ಮಾಡಿದ್ರೆ 1 to 2 ಟೈಮ್ಗೆ ಅದೆಲ್ಲ ಫ್ಲಶ್ ಅಂದರೆ ಆ ನೊರೆ ಹೋಗಲ್ಲ. ಎಷ್ಟು ನೊರೆ ಇತ್ತು ಅಂದರೆ ಅಷ್ಟು ನೊರೆ. ಈ ಡಿಟರ್ಜೆಂಟಲ್ಲಿ ಕೂಡ ಅಷ್ಟೊಂದು ನೊರೆ ಬರಲ್ಲ. ಅಂದರೆ 1 ಸಲ 2 ಸಲ ಫ್ಲಶ್ ಮಾಡಿದ್ರೆ ಆ ಡಿಟರ್ಜೆಂಟ್ದು ನೊರೆ ಕೂಡ ಹೋಗಿಬಿಡುತ್ತೆ. ಬಟ್ ಇದು ನೊರೆ ಹೋಗಲ್ಲ. ಅದು ಒಂದು ದೊಡ್ಡ ಸಿಂಪ್ಟಮ್ಸು. ನೋಟಿಸ್ ಮಾಡ್ಬೋದು ಅದನ್ನು ನಾವು ಬರೀ ಕಣ್ಣಲ್ಲೇ ನೋಡಿದಾಗ ನಮಗೆ ಪ್ರೋಟೀನ್ ಲೀಕ್ ಆಗ್ತದೆ ಅಂತ. ಓಕೆ, ಸೊ ಇದೊಂದು ರೀಸನು. ಮತ್ತು ನನಗೆ ಇನ್ನೇನು ಪ್ರಾಬ್ಲಮ್ ಇದ್ದದ್ದು, ಇದು ಭಯಂಕರವಾಗಿತ್ತು. ಯಾವುದು ಅಂದರೆ, ನನಗೆ ಡಯಾಗ್ನೋಸ್ ಆಗೋಕ್ಕೆ ಒಂದು 6 ಮಂತ್ ಬ್ಯಾಕಿಂದ ಹೆವಿ ಹೆಡ್ಡೇಕು. ಡೈಲಿ ಆಫ್ಟರ್ ಲಂಚು ಎವ್ರಿ ಡೇ ಹೆಡ್ಡೇಕು. ನನಗೆ ಭಯಂಕರವಾದ ಹೆಡ್ಡೇಕು. ಹೇಳ್ಕೊಳ್ಳೋಕ್ಕೆ ಅಷ್ಟೊಂದು ಹೆಡ್ಡೇಕು. ನನಗೆ ಅದು ಅನಿಸ್ತಿದೆ ಗ್ಯಾಸ್ಟ್ರೈಟಿಸ್ ಸಿಂಪ್ಟಮ್ಸ್ ಥರ ಕೂಡ ಅನ್ನಿಸ್ತಾ ಇದೆ. ಸೊ ನಾ ಏನು ಮಾಡಿದೆ, ಫಸ್ಟ್ ಫ್ಯೂ ಡೇಸ್ ದೊಡ್ಡದಾಗೇನು ತಲೆ ಕೆಡಿಸ್ಕೊಂಡಿಲ್ಲ. ಮನೆಯಲ್ಲಾದ ಮೆಡಿಸಿನ್ಸ್ ಮಾಡೋದು ಹಂಗೆ ಹೋಗ್ತು. ಸೊ ಇನ್ನೇನು ಮಾಡಿದೆ ಅಂದರೆ, ಸ್ವಲ್ಪ ದಿನ ಆದಮೇಲೆ ಈನೋನ ದೊಡ್ಡದಾಗಿ ಹಿಡ್ಕೊಂಡ್ಬಿಟ್ಟೆ. ಹಂಗೆ ಏನೋ ದೊಡ್ಡ ಇದು ಅಂತ ಹಿಡ್ಕೊಂಡಾಯಿತು. ಒಂದು ದಿನಕ್ಕೆ ಫಸ್ಟು ಸ್ವಲ್ಪ ತಗೊಳ್ತಿದ್ದೆ. ಮತ್ತು ಒಂದು ದಿನಕ್ಕೆ ಹಾಫ್ ಪ್ಯಾಕೆಟಿಂದ ಫುಲ್ ಪ್ಯಾಕೆಟ್ ಆಯಿತು. ಮತ್ತು ಒಂದು 3 to 4 ಪ್ಯಾಕೆಟ್ ಆಯಿತು ಒಂದು ಪರ್ ಡೇ. ಆದ್ರೂ ಏನು ಕಮ್ಮಿ ಆಗಿಲ್ಲ ಅಂತ ಹೇಳಿದಾಗ ಮತ್ತೆ ಡಾಕ್ಟ್ರ್ ಹತ್ರ ಹೋಗಲೇಬೇಕಲ್ವ. ನಾವು ಡಾಕ್ಟ್ರ್ ಹತ್ರ ಹೋದಾಗ ಆ ಟೈಮಲ್ಲಿ ಏನಂದರೆ ಆಶ್ಚರ್ಯ ಅನಿಸುತ್ತೆ ಈಗ ನೆನೆಸ್ಕೊಂಡ್ರೆ. ಏನಂದರೆ ನನಗೆ BP ಶೋ ಆಗ್ತಿದೆ. ಓಕೆ, ನನಗೆ BP ಶೋ ಆಗ್ತಿದೆ. ಮೇ ಬಿ 140 ಮೇಲೇ ಇದೆ. 140, 130 ಹಾಗೆಲ್ಲ ಶೋ ಆಗ್ತಿದ್ರು ಡಾಕ್ಟ್ರು ಅದ್ರ ಬಗ್ಗೆ ಏನು ರೆಸ್ಪಾನ್ಸ್ ಮಾಡಿಲ್ಲ ಅಂದಾಗ ಈಗ ನೆನೆಸಿದ್ರೆ ನನಗೆ ಶಾಕ್ ಅನಿಸುತ್ತೆ. ಅವ್ರು ಏನಕ್ಕೆ ಆ ರೀತಿ ಮಾಡಿಲ್ಲ ಅಂತ. ಒಂದು BP ಈ ರೀತಿ ಶೋ ಆಗ್ತಿದೆ ಅಂದರೆ ನಾರ್ಮಲ್ ಏಜ್. ನನಗೆ ಹೇಳಿದ್ನಲ್ಲ, ನನಗೆ 26, ಆ ಟೈಮಲ್ಲಿ 25. ಓಕೆ, ಸೊ ಈ 25, 130 ತೋರಿಸಿದೆ, 140 ತೋರಿಸ್ತಿದೆ, ಸಮ್ಟೈಮ್ 150 ಕೂಡ ತೋರಿಸಿದೆ. ಓಕೆ, ಆದರೂ ಅವರು ಏನು ರೆಸ್ಪಾನ್ಸ್ ಮಾಡಿಲ್ಲ ಅನ್ನೋದು ನೆನೆಸಿದಾಗ ನನಗೆ ಈಗ ಒಂಥರ ಶಾಕಿಂಗ್ ಆಗಿ ಇದೆ. ಬಿಟ್ಟಾಕಿ, ಏನು ಮಾಡೋದು, ನೆನೆಸ್ಕೊಂಡ್ರೆ ಬೇರೆದಿಲ್ಲ. ರಾಂಗ್ ಡಯಾಗ್ನೋಸ್ ಅಂತ ಹೇಳಿದ್ನಲ್ಲ, ಇದೊಂದು ದೊಡ್ಡದು ಇದಾಗಿದ್ದು ಗೋಳು. ಹಂಗಾಗಿ ಸೊ ಅವ್ರೇನು ಮಾಡಿದರು ಅಂದರೆ, ನನ್ನ ಕೂರಿಸ್ಕೊಂಡು ಒಂದು ಹಾಫ್ ಆನ್ ಅವರ್ ಟು 1 ಅವರು ಕೌನ್ಸಿಲಿಂಗ್ ಮಾಡಿದ್ದು. ನನಗೆ ಎದ್ದು ಬರೋಕ್ಕಲ್ಲ, ಬಿಟ್ಟು ಬರೋಕ್ಕಲ್ಲ. ಹಂಗೆ ನಿಮಗೇನು ಟೆನ್ಷನ್ನು, ಏನು ಪ್ರಾಬ್ಲಮ್ಮು, ಹಿಂಗೆ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಬೋದು, ಹಂಗೆ ಮಾಡ್ಬೋದು ಟಿಪ್ಸ್ ಕೊಡ್ತಾ ಇದ್ದಾರೆ. ಅಯ್ಯೋ, ನನಗೆ ನೋವೇ ಬೇರೆ. ನನಗೆ ಇಲ್ದಿರೋದೆಲ್ಲ ಇವ್ರು ಹೇಳ್ತಿದ್ದಾರಲ್ಲ, ಸರಿ ಅಂತ ಹೇಳ್ಬಿಟ್ಟು ತಲೆಯಲ್ಲಾಡಿಸ್ಕೊಂಡು ಕೂತಾಯಿತು. ಮತ್ತು ಅವ್ರ ಹತ್ರ ಹೋಗಿದ್ದೆ ಹಂಗೆಲ್ವ ಅಂತ ಬೇರೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ. ಯಾಕಂದರೆ ತಲೆನೋವು ಅವ್ರ ಹತ್ರ ಹೋಗಿ ಹಂಗಲ್ವ, ಬೇರೆ ಡಾಕ್ಟ್ರ್ ಹತ್ರ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ತಲೆನೋವು ಕಮ್ಮಿ ಆಗ್ತಾಯಿಲ್ಲ ನನಗೆ. ಬೇರೆ ಡಾಕ್ಟ್ರ್ ಏನು ಹೇಳಿದ್ರು ಅಂದರೆ, ನಿಮಗೆ ಒಂದು ಇವರೆಲ್ಲ ಯಾರು ಅಂದರೆ ನಾರ್ಮಲ್ ಫಿಸಿಷಿಯನ್ಸ್. ಓಕೆ, ನಾರ್ಮಲ್ ಫಿಸಿಷಿಯನ್ಸ್. ಅದು ನಮ್ಮ ಆರ್ಮಿ ಹಾಸ್ಪಿಟಲ್
ಹೇಳೋದು ಬೇಡ, ಅವರು ಬಂದು ಆಗತ್ತಾನೆ ಟ್ರೈನಿಂಗ್ ಮಾಡಿಸ್ಕೊಂಡು ಬಂದಿರ್ತಾರೆ, ಅದಕ್ಕಿರ್ಬೋದು. ಓಕೆ. ಸೊ ಇನ್ನೊಬ್ಬರು ಏನು ಹೇಳಿದ್ರು ಅಂದರೆ, ನಿಮಗೆ ಒಳಗಡೆ ಇರೋ ಒಳ್ಳೆ ಬ್ಯಾಕ್ಟೀರಿಯಾ ಎಲ್ಲ ಸತ್ತೋಗ್ಬಿಟ್ಟಿದೆ, ಸೊ ಅದರಿಂದ ಹಿಂಗೆ ಆಗ್ತಿದೆ ಅಂತ. ಅದು ಸ್ವಲ್ಪ ದಿನ ಆದಮೇಲೆ ನನಗೆ ಊತಗಳು ಕಾಣಿಸ್ಕೊಳ್ಳೋಕೆ ಸ್ಟಾರ್ಟ್. ಊತಗಳು ಅಂತ ಹೇಳೋಕ್ಕಿಂತ ಊತ, ಈ ಕತ್ತತ್ರ, ಈ ಕೈ ಹತ್ರ ನಾನು ಹೇಳಿದ್ನಲ್ಲ, ಆ ಊತ ಎಲ್ಲ ಕಾಣೋಕ್ಕೆ ಸ್ಟಾರ್ಟ್ ಆದಮೇಲೆ ಇದು ನಿಮಗೆ ಬಂದು ನರ ಬಂದು ಸವೆದೋಗಿದೆ. ನಾನು ಎಂತ ಮಾಡಿದೆ ನರ ಸೌದಾಗಕ್ಕೆ ಅಂತ ನಾನು ಯೋಚನೆ ಮಾಡೋದು ಕೂತ್ಕೊಂಡು. ಒಳ್ಳೆ ಬ್ಯಾಕ್ಟೀರಿಯಾ ಸತ್ತೋಯ್ತು, ಇನ್ನೂ ಏನೇನೋ ಹೇಳಿದ್ರಪ್ಪ, ಹೆಂಗೆ ನೆನಪಿಲ್ಲ, ಅಷ್ಟು ಏನೇನೋ ಮಿಸ್ಗೈಡ್ ಮಾಡೋದು. ಓಕೆ. ಆಗ ನನಗೆ ಗೊತ್ತಿಲ್ಲ ಅದು ಊತ ಏನಕ್ಕೆ ಅಂತ, ಈಗ ಗೊತ್ತಿದೆ. ಓಕೆ. ಏನಂದರೆ ನಮ್ಮ ಆ್ಯಸಿಡ್ ಬ್ಯಾಲೆನ್ಸ್ ಆಗ್ತಾಯಿಲ್ಲ ಅಂದರೆ, ಆ್ಯಸಿಡು ಬಾಡಿಲಿ ಆ್ಯಸಿಡ್ ಬ್ಯಾಲೆನ್ಸ್ ಆಗಿಲ್ಲ, ಹೆವಿ ಗ್ಯಾಸ್ಟ್ರೈಟಿಸ್ ಇರೋಗೆ ಥರ ಆಗುತ್ತೆ. ಇದು ನನ್ನ ನಂಬಿಲ್ಲ ಅಂದರೆ ನೀವು ಬೇಕಾದರೆ ಹೋಗಿ ಚೆಕ್ ಮಾಡಿ ನೋಡಿ, ಬೇರೆ ಇಂಟರ್ನೆಟ್ಟಲ್ಲಿ ಯಾವುದಾದ್ರೂ ಇದರಲ್ಲಿ ಆ್ಯಸಿಡ್ ರಿಫ್ಲೆಕ್ಷನ್ ಬಂದು ಈ ರೀತಿಯೂ ಊತಗಳ ಮೂಲಕನೂ ತೋರಿಸೋಕ್ಕೆ ಚಾನ್ಸಸ್ ಇದೆ. ಸೊ ಅದೇ ಆಗಿದ್ದು ನನಗೆ ಕೂಡ. BP ಶೋ ಆಗ್ತಿದೆ, ಆ್ಯಸಿಡ್ ರಿಫ್ಲೆಕ್ಷನ್ ಆಗ್ತಿದೆ, ಕ್ರ್ಯಾಂಪ್ಸ್ ಬರ್ತಿದೆ, ವೆಯ್ಟ್ ಲಾಸ್ ಆಗಿದೆ, ಮತ್ತೆಂಥದ್ದು ಇಚ್ಚಿಂಗು ಹೇಳಿದ್ನಲ್ಲ, ವೆಯ್ಟ್ ಲಾಸು, ಇಚ್ಚಿಂಗು, ಮತ್ತು ಯೂರಿನಲ್ಲಿ ನನಗೆ ಬ್ಲಡ್ ಬಂದು ಲಾಸ್ಟಲ್ಲಿ ನನಗೆ ಇನ್ನೇನು ಡಯಾಗ್ನೋಸ್ ಆಗೋಕ್ಕೆ ಇನ್ನೇನು 1 ವೀಕ್ ಇದೆ ಅನ್ನೋ ಆ ಟೈಮಲ್ಲಿ ಆಗಿದ್ದು. ಆ ಫೀವರ್ ಎಲ್ಲ ಬಂದಾಗ ಇನ್ನೇನು ತೋರಿಸ್ಕೊಂಡಿಲ್ಲ ನನಗೆ. ಇನ್ನೆಂತ ಇದೆಲ್ಲ ನನಗೆ ಇದ್ದಿದ್ದು. ಓಕೆ, ನೆನಪಿಲ್ಲ ಬೇರೆ ಎಂಥದ್ದು ಇತ್ತು ಅಂತ. ವಾಮಿಟಿಂಗ್ ಆಗ್ತಾಯಿತ್ತು, ವಾಮಿಟಿಂಗ್ ಹೇಳಿದ್ನಲ್ಲ, ವಾಮಿಟಿಂಗ್ ಆಗ್ತಾಯಿತ್ತು, ಭಯಂಕರವಾದ ವಾಮಿಟಿಂಗು. ಟ್ರಾವೆಲ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ, ವಾಮಿಟಿಂಗ್, ಭಯಂಕರವಾದ ವಾಮಿಟಿಂಗು. ಇನ್ನೆಂತ ಮೇ ಬಿ ಮರ್ತಿದ್ದೀನಿ, 1 2 3 ಮರ್ತಿರಬಹುದು. ಓಕೆ. ಸೊ ತುಂಬ ಜನ ಕಿಡ್ನಿ ಪೇಷಂಟು ಮೇ ಬಿ ನೋಡ್ತಾ ಇದ್ದೀರಾ ಈ ವಿಡಿಯೋನ. ಸೊ ನಿಮಗೆ ಮೇ ಬಿ ಅವ್ರು ನೋಡ್ತಾ ಇದ್ದಾರೆ, ನಿಮಗೆ ಯಾವ್ಯಾವ ಸಿಮ್ಟಮ್ಸ್ ಇತ್ತು ಅಂದರೆ ದಯವಿಟ್ಟು ಹೇಳೋದನ್ನ ಮರಿಬೇಡಿ. ಓಕೆ, ಕಮೆಂಟ್ ಸೆಕ್ಷನಲ್ಲಿ ಹೇಳೋದನ್ನ ಮರಿಬೇಡಿ. ಯಾಕಂದರೆ ನಾನು ತುಂಬ ಜನ ಮೀಟ್ ಮಾಡಿದ್ದೀನಿ. ಓಕೆನಾ. ನಮ್ಮ ಹಾಸ್ಪಿಟಲಲ್ಲೇ ತುಂಬ ಜನ ನನ್ನ ಬಿಟ್ಟು ತುಂಬ ಜನ ಅವರು ಬರುವಾಗಲೇ, ಅವ್ರು ಬಂದಿದ್ದೆ ಯಾವಾಗ ಗೊತ್ತಾ, ಲಾಸ್ಟಲ್ಲಿ. ಅವ್ರು ಬರುವಾಗಲೇ ಅವ್ರ ಟ್ಯಾಬ್ಲೆಟ್ ಏನೂ ಇಲ್ಲ, ಅವ್ರು ಬರುವಾಗಲೇ ಡೈರೆಕ್ಟ್ ಡಯಾಲಿಸಿಸ್ಸು. ಅವ್ರು ಬರುವಾಗ ಅವ್ರ ಕ್ರಿಯಾಟಿನ್ 10 ಮೇಲೇ ಇರ್ತಿತ್ತು. ಓಕೆ. ಆಗ ನಾನು ಅವ್ರನ್ನ ಮತ್ತೆ ಕೇಳೋದು, ಯಾವ ಸಿಮ್ಟಮ್ಸ್ ಇಲ್ವಾ, ಯಾಕೆ ಇಷ್ಟು ಲೇಟ್ ಮಾಡಿದ್ರಿ ಅಂದರೆ, ನಮಗೇನು ಸಿಮ್ಟಮ್ಸ್ ಇಲ್ಲ, ನಾವು ಆರಾಮಿದ್ವಿ, ಫೀವರ್ ಬಂತು, ಇಲ್ಲ ಕೈಕಾಲು ಊದ್ಕೊಳ್ತು, ಹಿಂಗೋಗಿ ಟೆಸ್ಟ್ ಮಾಡಿದ್ರೆ ಹಂಗಾಯ್ತು ಅಂತ ಹೇಳ್ತಾರೆ. ಅಂದರೆ ಮತ್ತೆ ನಾನು ಕೇಳಿದೆ, ಒಂದು ಸಿಮ್ಟಮ್ಸ್ ಅಂದರೆ ಇದು ಕೂಡ ಒಂದಿದೆ. ಅಂದರೆ ತುಂಬ ಜನಕ್ಕೆ ಯಾವ ಸಿಮ್ಟಮ್ಸು ಕಾಣಿಸ್ಕೊಳ್ಳಲ್ಲ, ಅದು ದೊಡ್ಡದೊಂದು ಇದು. ಓಕೆ, ಅದೊಂದು ದೊಡ್ಡ ಇದು. ಓಕೆ, ಮೇ ಬಿ ಅವರು ನೋಟಿಸ್ ಮಾಡಿರಲ್ಲ ಅನ್ಸ್ಕೊಳ್ತೀನಿ. ತುಂಬ ಜನ ನಾನು ಕೇಳ್ತಾನೆ ಇರ್ತೀನಿ, ಏನು ಒಂದು ಸಣ್ಣದು ಏನಾದರೂ ಒಂದು ಕಾಣಿಸ್ಕೊಬಿಟ್ಟು ನಾನು ಕೇಳ್ತಾನೆ, ನೋ, ಅವ್ರು ಹೇಳೋದು ನೋ, ನನ್ನ ಏನೂ ಇಲ್ಲ, ನಂಗೆ ಚೆನ್ನಾಗೇ ಇದೆ, ಓಕೆ, ನಾನು ತಿಂತಾಯಿದ್ದೆ, ಕುಡಿತಾಯಿದ್ದೆ, ಏನು ಪ್ರಾಬ್ಲಮ್ ಇಲ್ಲ, ಹಿಂಗೆ. ಒಬ್ಬರಂತೂ ಇನ್ನೂ ವಿಚಿತ್ರ, ಒಂದು ಹುಡುಗಿ, ಅವಳು ಒಂದು ಇನ್ಫರ್ಟಿಲಿಟಿ, ಮಗು ಇಲ್ಲ ಅಂತೇಳ್ಬಿಟ್ಟು ಟೆಸ್ಟ್ ಮಾಡೋಕ್ಕೆ ಹೋಗಿದ್ದು. ಓಕೆ. ಆಗ ಅವಳು ಆ ಟೈಮಲ್ಲಿ ಕ್ರಿಯಾಟಿನಿನ್ಗೆ ಮಾಮೂಲಿ ಚೆಕ್ ಮಾಡ್ತಾರಲ್ವ, ಕ್ರಿಯಾಟಿನಿನ್ ನೋಡ್ತಾರೆ 22. ನನಗೆ ಈಗ ಕೂಡ ನಂಬೋಕ್ಕಾಗ್ತಾಯಿಲ್ಲ, 22 ಇದ್ದವಳಿಗೆ ಏನೂ ಸಿಮ್ಟಮ್ಸ್ ಇದ್ದಿಲ್ವಾ. ವಿಚಿತ್ರ ಅನಿಸಿದ್ರು, ಆಶ್ಚರ್ಯ ಅನಿಸಿದ್ರು, ನಿಜ, ಇದು ನಿಜಾನೇ. ಓಕೆ. ನಂಗೆ ಹಿಂಗೆ ನಂಬೋದು, ನನಗೆಲ್ಲ 6 to 7 ಕ್ರಿಯಾಟಿನ್ ಹೋಗುವಾಗ ಹೆವಿ ವಾಮಿಟಿಂಗು, ತಲೆನೋವು ತಡೆಯೋಕ್ಕೆ ಆಗ್ತಿರ್ಲಿಲ್ಲ. 22 ಇದ್ಬಿಟ್ಟು ಹೆಂಗಪ್ಪ ಇದ್ಲು ಅಂದರೆ, ನಿಜ ತುಂಬ ಜನಕ್ಕೆ ಯಾವ ಸಿಮ್ಟಮ್ಸು ಕಾಣಿಸ್ಕೊಳ್ಳಲ್ಲ, ಒಂಥರ ಒಂದು ಸೈಲೆಂಟ್ ಕಿಲ್ಲರ್ ಇದು. ಓಕೆ. ಮೇ ಬಿ ಇನ್ಫರ್ಟಿಲಿಟಿ ಅದರಿಂದ ಆಗಿರ್ಬೋದು ಅಲ್ವಾ, ಗೊತ್ತಿಲ್ಲ. ಬಟ್ ದಯವಿಟ್ಟು ಹೇಳೋದನ್ನ ಮರಿಬೇಡಿ. ನಿಮಗೆ ಯಾವ್ಯಾವ ಸಿಮ್ಟಮ್ಸ್ ಇತ್ತು, ಯಾವ ಸ್ಟೇಜಲ್ಲಿ ನಿಮಗೆ ಇದು ಗೊತ್ತಾಯಿತು ಅಂತ ತಿಳ್ಕೊಳ್ಳೋಣ. ನನಗೂ ಕ್ಯೂರಿಯಾಸಿಟಿನೇ ತಿಳ್ಕೊಳ್ಬೇಕು ಅಂತ. ಓಕೆ. ನನಗೆ ಬಂದು ಗೊತ್ತಾಗೋ ಥರ್ಡ್ ಸ್ಟೇಜ್, ನನ್ನ ಸ್ಟೇಜ್ ಬಂದು 3rd ಸ್ಟೇಜ್. ಓಕೆ. 5th ಸ್ಟೇಜ್ಗೆ ಹೋದಾಗಲೇ ನಮಗೆ ಡಯಾಲಿಸಿಸ್ ಬೇಕಾಗಿರೋದು, ಅವಶ್ಯಕತೆ ಇರೋದು. ಓಕೆ. ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅನಿಸಿದ್ರೆ, ಅಥವಾ ಈ ವಿಡಿಯೋನ ಯಾರ ಹತ್ರ ಶೇರ್ ಮಾಡಿದ್ರೆ ಅವ್ರಿಗೆ ಇದು ಯೂಸ್ಫುಲ್ ಆಗುತ್ತೆ ಅನಿಸಿದ್ರೆ, ನೀವು ಖಂಡಿತ ಶೇರ್ ಮಾಡೋದನ್ನ ಮರಿಬೇಡಿ. ಓಕೆ, ಥ್ಯಾಂಕ್ ಯು.